ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಹದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಏತಾನ್ಯಪಿತು ಕರ್ಮಾಣಿ ಅದೆಲ್ಲ ಆಯಿತು. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಕರ್ಮದ ಫಲ ಅನಿಷ್ಟ, ಇಷ್ಟ, ಮಿಶ್ರ ಅಂಥೇಳಿ ಮೂರು ವಿಧ ಇರುತ್ತೆ. ಇದೆಲ್ಲರಿಗೂ ಕೂಡ ಭವತಿ ಅತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಆದರೆ ಯಾರು ಫಲ ಸನ್ಯಾಸವನ್ನು ಬಿಟ್ಟಿರ್ತಾರೆ ಅವರಿಗಿದು ಅಪ್ಲಿಕಬಲ್ ಅಲ್ಲ ಅಂತ ಹೇಳ್ಬಿಟ್ಟು, ಇಷ್ಟ ಅದು ಫಲನೇ ಬೇಡ ಅಂತ ಹೇಳಿದಾಗ ಇಷ್ಟ ಪ್ರಶ್ನೆನೇ ಬರೋದಿಲ್ಲ. ಆದ್ದರಿಂದ ಸನ್ಯಾಸಿಗಳನ್ನು ಬಿಟ್ಟು, ಸನ್ಯಾಸಿಗಳು ಯತಿಗಳು ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಇವರಿಗೆ ಕರ್ಮ ಸನ್ಯಾಸ, ಅಹಂಕಾರ ಮಮಕಾರ ಬಿಟ್ಟು ಕೃಷ್ಣಾರ್ಪಣ ಬುದ್ಧಿಯಿಂದ ಇದ್ದರೆ ಅವರಿಗೆ ಇದು ಯೋಚನೆ ಇಲ್ಲ. ತ್ಯಾಗಂ ಸ್ತೌತಿ ಅನಿಷ್ಟಮಿತಿ, ತ್ಯಾಗವನ್ನು ಕೊಂಡಾಡ್ತಾ ಇದ್ದಾರೆ, ಅನಿಷ್ಟಮಿತಿ ಅದಾಯಿತು. ತಾತ್ಪರ್ಯ ಇದೆಯಾ? ಇದೆ. ಹಾಂ, ಅನಿಷ್ಟಮಿಷ್ಟಂ ಮಿಶ್ರ ಹಿಂದಿಂದ ಆಯ್ತಲ್ಲ. ನಡ್ರೇಷ್ಟ ಕುಶಲಂ ಯಸ್ ಸಮ್ಯಕ್ ತತ್ವವಿತ್ ವಿಷ್ಣು ಆಯಿತು. ಅನಿಷ್ಟ ಅನ್ಯೇಷಾಂ ಇಷ್ಟಂ. ಅನಿಷ್ಟಂ ಅಂದರೆ ತನಗೆ ಬೇಡ ಅಂತ ಹೊರತು ಅನ್ಯೇಷಾಂ ಬೇರೆಯವರಿಗೆ ಬೇಕದು. ಅನ್ಯೇಷಾಂ ಇಷ್ಟಂ ಅಸ್ಯತು ತ್ಯಾಗಿತ್ವಾದೇವ ನಿಷ್ಟಂ. ಇದನ್ನು ಯಾಕೆ ಬೇಕಿಲ್ಲ ಅಂದರೆ ತ್ಯಾಗಿ ಆದ್ದರಿಂದ ಬೇಕಿಲ್ಲ. ಜ್ಞಾನಾದೇರ್ಮೋಕ್ಷಭೋಗ್ಯಾಚ್ಚ ನಾಣ್ಯತ್ ಸ್ಯಾತ್ ಕರ್ಮಣಃ ಫಲಂ ತ್ಯಾಗಿನಃ ತತ್ವಸಂವೇತ್ತು ಅನ್ಯೇಷಾಂ ತದ್ರುತೆ ಫಲಂ ಇತಿ ಚ. ಜ್ಞಾನಾದೇಹೇ ಮೋಕ್ಷವಿಭೋಗ್ಯಾಚ್ಚ ನಾಣ್ಯತ್ ಸ್ಯಾತ್ ಕರ್ಮಣಃ ಫಲಂ. ಕರ್ಮಕ್ಕೆ ಎರಡು ಫಲ, ಒಂದು ಜ್ಞಾನಾದಿಗಳು, ಜ್ಞಾನ ಭಕ್ತಿ ವೈರಾಗ್ಯಗಳು ಮೂರು, ಇನ್ನೊಂದು ಮೋಕ್ಷಭೋಗ್ಯಾಚ್ಚ, ಮೋಕ್ಷದ ಆನಂದ ವೃದ್ಧಿ ಇತ್ಯಾದಿ. ಉಳಿದಕ್ಕೆಲ್ಲ ಗಂಟು ಹಾಕಬಾರ್ದು. ನಾಣ್ಯತ್ ಸ್ಯಾತ್ ಕರ್ಮಣಃ, ಕರ್ಮದ ಮುಖ್ಯವಾದ ಫಲ ಅಂದರೆ ಇದೇನೆ. ಇನ್ನೇನು ಕೇಳಿದರೂ ಕೂಡ ಅದು ಮುಖ್ಯ ಫಲ ಅಲ್ಲ, ಅಮುಖ್ಯ ಫಲ. ತ್ಯಾಗಿನ ತತ್ವ ಓದ್ದ ಫಸ್ಟ್ ರ್ಯಾಂಕ್ ಬಂತು, ಸನ್ಮಾನ ಮಾಡಿಸ್ಕೊಂಡೆ ಮೇಲೆ ಕೂತ್ಕೊಂಡೆ. ಅದಕ್ಕೆ ಸನ್ಮಾನಕ್ಕೋಸ್ಕರ ಮಾಡಿದ್ದಲ್ಲ, ಅದು ಕೆಲಸ ಆಗಬೇಕು. ಅದಕ್ಕೆ ಕೆಲಸದಿಂದ ಕೆಲಸ ಸಿಗಬೇಕು, ಮುಂದೆ ಇಂಕ್ರಿಮೆಂಟು ಪ್ರಮೋಷನ್ ಅದಿರಬೇಕೇ ಹೊರತು ಇಲ್ಲಿ ಎಷ್ಟು ಲಕ್ಷ ಕೊಟ್ಟರು ಕೂಡ ಅದಕ್ಕೆ ಈಕ್ವಲ್ ಆಗೋದಿಲ್ಲ. ತ್ಯಾಗಿನಃ ಅದು ಮುಖ್ಯ ಫಲ ಅಂಬೋದನ್ನು ಮರ್ತು ಬಿಡ್ತಾರೆ ಜನ. ಮುಖ್ಯ ಫಲದ ಬಗ್ಗೆ ಗಮನ ಕೊಡೋ ಪದ್ಧತಿ ಜಾಸ್ತಿ ಆಗಿರೋದು. ಮಾತೆತ್ತಿದ್ರೆ ಅಮುಖ್ಯ ಫಲ ಕೇಳ್ತಾನೆ. ಅದೆಲ್ಲ ಇಲ್ಲ, ಏನು ಕೊಡ್ತೀರಿ ಕೊಟ್ಟುಬಿಡಿ ಅಂದ್ಬಿಡ್ತಾನೆ ಅಷ್ಟೇ. ಹಾಗಲ್ಲ, ವಿಶ್ವಾಸ ಇತ್ತು ಅಂತೇಳಿದ್ರೆ ಅದು ವಿಷಯನೇ ಬೇರೆ. ಜ್ಞಾನಾದೇಹೆ ತ್ಯಾಗಿನಃ ತತ್ವ ಸಂವೇತ್ತು ಅನ್ಯೇಷಾಂ ತದ್ರುತೆ ಫಲಂ. ಉಳಿದವರಿಗೆ ಈ ಮೂರು ಬೇರೆ ಸಿಗುತ್ತೆ, ಮೂರು ಸಿಗೋದಿಲ್ಲ. ಜ್ಞಾನಭಕ್ತಿ ವೈರಾಗ್ಯನೂ ಇಲ್ಲ, ಮುಕ್ತಿ ಸಿಗೋದಿಲ್ಲ ಅಂದಮೇಲೆ ಆನಂದ ವೃದ್ಧಿ ಪ್ರಶ್ನೆಯೂ ಇಲ್ಲ. ಅದು ವೇಸ್ಟ್ ಇದ್ದಾಗಲೇ. ಕೇವಲ ಕಾಮ್ಯಕರ್ಮಣಾಂ ಪರಾನಪೇಕ್ಷೆಯ ಅಪಿ ಅಕರಣಮಿತ್ತೇತಾವಾನ್ ತ್ಯಾಗಾತ್ ಸನ್ಯಾಸಸ್ಯ ವಿಶೇಷಃ ಇತಿ ಅತ್ಯಾಗಿನಾಂ ಪ್ರತಿಯೋಗಿತ್ವೇನ ನ್ಯಾಸಿನಃ ಉಕ್ತಾಃ ತ್ಯಾಗಿತ್ವಂ ತೇಷಾಮಪಿ ಅಸ್ತಿ. ಕೇವಲ ಕಾಮ್ಯಕರ್ಮಣಾಂ ಪರಾನಪೇಕ್ಷೆಯ ಅಪಿ ಅಕರಣಮಿತಿ ಏತಾವಾನ್ ತ್ಯಾಗಾತ್. ಎಷ್ಟು ಇಂಪಾರ್ಟೆಂಟ್ ಇದೆ. ಕೇವಲ ಕಾಮ್ಯಕರ್ಮ ಇದೆ. ಕೆಲವರು ಏನು ಬಂದು ತಾನು ಏನು ಕೇಳೋದಿಲ್ಲ, ಬಿಟ್ಬಿಡಿ. ಯಾರೋ ಬಂದು ಈ ರೀತಿ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾರೆ. ಅವ್ರ ಪರ ಇವರೇನು ಮಾಡ್ತಾರೆ? ಈಗ ಕಾಮ್ಯಕರ್ಮ ಮಾಡ್ತಾರೆ. ಅದನ್ನೂ ಮಾಡದೇ ಇರೋದು ಇನ್ನೂ ಶ್ರೇಷ್ಠ, ಗೊತ್ತಾಯ್ತಾ? ಯಾಕೆಂದರೆ ಇಲ್ಲೇನು ಅಲ್ಲಿ ಮಾಡಿದಾಗ ಏನಾಯ್ತು, ಈಗ ಒಂದು ಶೇರ್ ನಿರೀಕ್ಷೆ ಮಾಡ್ದಂಗೆ ಆಗುತ್ತೆ. ಅದು ಬೇಕಿಲ್ಲ. ಒಳ್ಳೆಯದಾಗಲಿ, ಅದೆಲ್ಲ ಬೇರೆ ಮಾತು. ಆದರೆ ಅದಕ್ಕೋಸ್ಕರ ತಾನು ಮಾಡೋದಕ್ಕೆ ಹೊರಟ್ರೆ ಅದು ನಂಬರ್ 1 ಆಗೋದಿಲ್ಲ ಅಂತ ಹೇಳ್ತಾರೆ. ತ್ಯಾಗಾತ್ ಸನ್ಯಾಸಸ್ಯ ವಿಶೇಷ ಇತ್ಯತ್ಯಾಗಿನಾಂ ಪ್ರತಿಯೋಗಿತ್ವೇನ ನ್ಯಾಸಿನಃ ಮುಕ್ತಾಃ ತ್ಯಾಗಿತ್ವಂ ತೇಷಾಮಪಿ ಅಸ್ತಿ. ತ್ಯಾಗಿತ್ವ ಮತ್ತು ಇಬ್ಬರಿಗೂ ಕಾಮನ್, ಗೃಹಸ್ಥ ಮೊದಲಾದವರಿಗೂ ಕೂಡ ಮತ್ತು ಸನ್ಯಾಸಿಗಳಿಗೂ ಕಾಮನ್. ಆದರೆ ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕಾಮ್ಯ ಅಂದರೆ ತನಗೋಸ್ಕರವೂ ಇಲ್ಲ, ಬೇರೆಯವರಿಗೋಸ್ಕರವೂ ಇಲ್ಲ. ಪರೇಚ್ಛೆಯಾಪಿ ಏಕಾಮ್ಯಂ ಕರ್ಮ ಕುರ್ಯುಹು ನತು ಕ್ವಚಿತ್. ಪರರಿಗೋಸ್ಕರವಾಗಿಯೂ ಕೂಡ ಯಾರು ಕಾಮ್ಯಕರ್ಮವನ್ನು ಮಾಡೋದಿಲ್ಲ. ನ್ಯಾಸಿನೋ ನಾಮತೆ ಅನ್ಯೇಭ್ಯ, ಅವರಿಗೆ ವಿಶೇಷ ಸ್ಪೆಷಲ್ ನ್ಯಾಸ, ವಿಶೇಷ ಸನ್ಯಾಸ ಇದ್ದ ಹಾಗೆ. ಫಲತ್ಯಾಗಿಭ್ಯ ಉತ್ತಮಾಹ ಇತಿ ಚ.
ಇದು ಸ್ವಾರ್ಥಕ್ಕೋಸ್ಕರ ಫಲ ಅಲ್ಲ, ಪರಾರ್ಥಕ್ಕೂ ಫಲ ಕೆಡದೇ ಇರತಕ್ಕಂಥ ಹಿರಿಮೆ ಅವರದ್ದು. ಅಲ್ಲಿ ಒಂದು ವಿಶೇಷ ಮತ್ತೆ ಜ್ಞಾನಭಕ್ತಿ ಕೇಳಿದರೆ ಅನುಗ್ರಹ ಮಾಡ್ಬೋದು, ಅದಕ್ಕೆ ದೋಷ ಇಲ್ಲ. ಯಾವುದಕ್ಕೆ ದೋಷ ಇದೆ? ಇದು ಎಲ್ಲರೂ ಪಾಠ ಪ್ರಯೋಜನ ನಿಂತೋಗ್ಬಿಡುತ್ತೆ ಅಷ್ಟೇ. ಜ್ಞಾನ ಕೊಡಬಾರ್ದು ಅಂತ ಹೇಳಿದರೆ ತಪ್ಪು. ಇದು ತಾನು ಹೇಗೆ ಬೇರೆ ಫಲಾಪೇಕ್ಷೆ ಇಲ್ಲದೇನೆ ಜ್ಞಾನಭಕ್ತಿಗೋಸ್ಕರ ಮಾತ್ರ ಕರ್ಮಾಚರಣೆ ಮಾಡ್ತಾರೆ, ಹಾಗೆ ಉಳಿದವರು ಕೂಡ ಅದನ್ನು ಕೇಳಿದರೆ ಅನುಗ್ರಹ ಮಾಡಬೇಕೇ ಹೊರತು ಬೇರೆದನ್ನು ಕೇಳಿದರೆ ಮಾಡೋದಿಲ್ಲ ಅಂತ ಹೇಳಬೇಕು. ಏನಾಗುತ್ತೆ? ಪುಣ್ಯ ಪೂರ್ತಿಯಾಗಿ ಉಳಿಯುತ್ತೇವೆ. ಇಲ್ಲ ಆ ಮಟ್ಟಿಗೆ ಸೋರಿದಾಗ ಲೆಕ್ಕ, ಒಂದು ರಂಧ್ರ ಬಿದ್ದಾಗ ಲೆಕ್ಕ. ಹೌದು 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 ಹೌದು. ಅದರಲ್ಲಿ ಅವ್ನು ಕೇಳ್ತಾನೆ ಬರೀ ಪುತ್ರ ಬೇಕು ಅಂತ ಕೇಳಿದರೆ ನೋ ಅಂತ ಹೇಳ್ಬಿಡು. ಜ್ಞಾನಿ ಆದ ಪುತ್ರ ಬೇಕು, ಅದೆಲ್ಲ ಕೇಳಿದರೆ ಮಾತ್ರ ಇವರಿಗೇನು ಬರುತ್ತೆ? ಅದು ಜ್ಞಾನ ಆಗಲೇ ಇಲ್ಲ. ಅದು ಯಾಕೆ? ಪಾರ್ಟ್ ಆಫ್ ದಿ ಡ್ಯೂಟಿ ಅದು ದೋಷ ಅಲ್ಲ. ಆದರೆ ಕಾಮ್ಯ ಫಲಗಳನ್ನು ಬೇರೆಯವರಿಗೋಸ್ಕರನೂ ಕೇಳಬಾರ್ದು. ಕಾಮ್ಯ ಫಲ ಸರಿಯಾದ ಪುತ್ರ ಕೇಳಿದ್ರೆ ಕಾಮ್ಯ ಫಲ ಅಲ್ಲ ಅದು. ಪಾಂಡರಾಜ ಮಕ್ಕಳನ್ನು ಪಡೆದ, ಅದು ಲೋಕೋದ್ಧಾರ ಆಗಲಿಲ್ಲ, ಅದಕ್ಕೆ ಹೇಳಿದ್ದು. ಅಂದರೆ ಬರೀ ಮಗ ಸಿಗಲಿ ಅಂತ ಹೇಳಿದರೆ ಇಲ್ಲ, ಜ್ಞಾನಿಯಾದ ಮಗ ಸಿಗಬೇಕು, ಅದಕ್ಕೆ ಈ ರೀತಿ ಮಾಡಬೇಕು ಅಂತ ಹೇಳ್ತಾರವ್ರು. ಆ ರೀತಿ ಮಾಡಬೇಕು ಅವ್ರು. ಅದೆಲ್ಲ ಮಾಡೋಕ್ಕಾಗಲ್ಲ, ಕೊಟ್ಬಿಡಿ ಅಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅದು ಬೈಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಂ ಏನ ಅದು ಹೇಳಿಲ್ಲ, ತಪ್ಪು ಅಂತ ತಪ್ಪಾಗಲಿ, ಅದೆಲ್ಲ ತಪ್ಪಾಗಲಿಲ್ಲ. ಯಾಕೆ? ಲೋಕ ಕಲ್ಯಾಣ ಬೇರೆ, ಪರ ಅಂತ ಹೇಳಿದರೆ ಇನ್ನೊಬ್ಬ ವ್ಯಕ್ತಿ ಅವನಿಗೇನೋ ಬೇಕಾಗಿದೆ, ಅದಕ್ಕೋಸ್ಕರ ಈತು ಮಾಡಬಾರ್ದು. ಎಷ್ಟೋ ಜನ ಇರ್ತಾರೆ, ಎಲೆಕ್ಷನ್ ನಿಂತಿರ್ತಾರೆ, ಇವರು ಸೇವೆ ಮಾಡ್ತಾ ಇರ್ತಾರೆ ಅವ್ರಿಗೆ ಗೆಲ್ಲಿ ಅಂತ ಹೇಳಿಬಿಟ್ಟು. ಆ ವಿಷಯ ಬೇರೆ. ಒಟ್ಟು ಅದೇನಾಗಲಿಲ್ಲ, ಅದು ಪರಲೋಕಕ್ಕೆ ಸಾಧನೆ ಅಲ್ಲ. ಅದು ಇಷ್ಟಾಗಿ ಸೋತುಬಿಟ್ಟಿವ್ರು, ಹಣೆ ಬರ. ಅದು ಇಲ್ಲ, ಇದು ಇಲ್ಲ, ಅದೇ ಅದಕ್ಕೆ ಅದು ಗ್ಯಾರಂಟಿ ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದ ಅದಕ್ಕೆ ಎಂದೂ ಕೂಡ ಹಾಗೆ ಇನ್ವಾಲ್ವ್ ಆಗ್ಲಿಕ್ಕೆ ಹೋಗಬಾರ್ದು. ಕಥಿತಂ ಎಷ್ಟೋ ಸರ್ತೆ ನಾವು ಪಾರ್ಟ್ನರ್ಸ್ ಆಗ್ತೀವಿ ಯಾವುದೋ ಬಿಸ್ನೆಸ್ಗೆ ಅಂತ ಶುರು ಮಾಡಿದೆ. ಪಾರ್ಟ್ನರ್ ಆಗೋದು ಕೂಡ ಏನಾಯ್ತು? ಈಗ ಹೆಚ್ಚು ಕಡಿಮೆ ಮಾಡಿ ಇವನೆಲ್ಲೂ ಬರುತ್ತೆ. ಅದು ಪಾರ್ಟ್ನರ್ ಆದರೆ ಹೆಚ್ಚು ಕಡೆ ಅವನು ತಪ್ಪು ಮಾಡಿದ್ರೆ ಇವನ ಮೇಲೆ ಇರುತ್ತೆ. ಇವನೇನು ತಪ್ಪು ಮಾಡಿಲ್ಲ. ಇವತ್ತು ಎಷ್ಟೋ ಆಗಿದೆ ಅಲ್ಲ, ಬ್ಯಾಂಕ್ ಎಷ್ಟೋ ಮುಳುಗಿ ಹೋಗ್ಬಿಟ್ಟೆ. ಪಾಪ ಒಳ್ಳೆ ವ್ಯಕ್ತಿಗಳು ಕೂಡ ಸಿಕ್ಕಾಕೊಂಡ್ಬಿಡ್ತಾರೆ. ಇಷ್ಟು ಹೇಳಿ ಪರೇಚ್ಛಯಾಪಿ ಕಾಮ್ಯಂ ಕರ್ಮ ಕುರ್ಯುಹು ನತು ಕ್ವಚಿತ್. ಕಾಮ್ಯ ಕರ್ಮ ಅಂತ ಪದ ಹೇಳಿದ್ದರಿಂದಾನೇ ಅರ್ಥ ಆಯ್ತಾ? ಅವರು ಕೇಳೋದು ಬೇರೆ ಫಲ ಅಂತ ಅರ್ಥ. ಯಾವ ಫಲ ಕೇಳ್ತಾ ಇಲ್ಲ ಅವರು. ನನಗೆ ಕೆಲಸ ಸಿಗಬೇಕು, ಅನುಗ್ರಹ ಮಾಡಿ ಅಂತ ಕೇಳಿದ. ಅದೇ ಕಿವಿನ ಯಾಕೆ ಮಾಡಬೇಕು? ಅದಕ್ಕೆಲ್ಲ ಯಾವ ಕೆಲಸ ಸಿಕ್ಕರೆ ಏನು ಮಾಡ್ತೀವಿ, ಎಂಥ ಕೆಲಸ ಸಿಗಬೇಕು? ಯಾವುದೋ ಒಂದು ಲಿಕರ್ ಶಾಪಲ್ಲಿ ಅಪ್ಲೈ ಮಾಡಿದ್ದೇನೆ, ಇವು ಆಪಾಪ ಬೇರೆ ಕಟ್ಕೋಬೇಕು ಈ ಮಧ್ಯೆ. ಅದೆಲ್ಲ ಇಲ್ಲ. ಅದೆಲ್ಲ ಜ್ಞಾನಭಕ್ತಿ ವಿಷಯ ಬಂತೋ ಸರಿ, ಉಳಿದ ವಿಷಯ ನಾ ಎಂಟರೇ ಆಗಲ್ಲ ಅಂತ ಹೇಳ್ಬಿಟ್ಟು. ಹಾಂ, ಪರೇಚ್ಛೆಯಾಪಿ ಏಕಾಮ್ಯಂ ಕರ್ಮ ಕುರ್ಯುಹು ನತು ಕ್ವಚಿತ್ ನ್ಯಾಸಿನೋ ನಾಮತೆ ಅನ್ಯೇಭ್ಯ ಫಲತ್ಯಾಗಿಭ್ಯ ಉತ್ತಮಃ ಇತಿ ಚ. ಸ್ವಾರ್ಥಕ್ಕೋಸ್ಕರ ಫಲತ್ಯಾಗ ಮಾಡೋರು ಎಷ್ಟು ಪುಣ್ಯವಂತರು, ಅವರಿಗಿಂತ ಜಾಸ್ತಿ ಪುಣ್ಯವಂತರು ಇವರು. ಯಾವ ದೃಷ್ಟಿಯಿಂದಲೂ ಅದಕ್ಕೆ ಇನ್ವಾಲ್ವ್ ಹೋಗೋದೇ ಇಲ್ಲ. ಹಾಂ, ಅಲ್ಲ ಪರೇಚ್ಛೆ ಅದನ್ನೇ ಎಷ್ಟೊತ್ತು ಹೇಳಿದ್ದೇನೋ. ಇನ್ನೊಬ್ಬರ ಕಾಮ್ಯಕರ್ಮಕ್ಕೋಸ್ಕರನೂ ತಾನು ಮಾಡೋದಿಲ್ಲ, ತನಗೆ ಕಾಮ್ಯಕರ್ಮದ ಆಸೆ ಇಲ್ಲ, ಇನ್ನೊಬ್ಬರಿಗೋಸ್ಕರ ಮಾಡ್ಲಿಕ್ಕೆ ಹೋದ್ರೆ ಅದು ತಪ್ಪೆ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ. ಪಂಚ ಏತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ. ಮಹಾಬಾಹೋ ಅರ್ಜುನ, ಇದೆಲ್ಲ ಯಾಕೆ ಹೇಳ್ತೇನೆ ಕೇಳು ಅಂತೇಳಿ ಅದು ಕರ್ಮದ ಒಟ್ಟು ಥಿಯರಿ ಪೂರ್ತಿ ಹೇಳ್ತಾರೆ. ಈತಾನಿ ಪಂಚಕಾರಣಾನಿ ನಿಬೋಧಮೆ. 5 ಕಾರಣಗಳಿದೆ. ಒಂದು ಕೆಲಸ ಆಗಬೇಕಾದ್ರೆ, ಒಂದು ಕರ್ಮ ಆಗಬೇಕಾದ್ರೆ ಎಷ್ಟಿದೆ? ಈಗ 5 ಕಾರಣಗಳಿದೆ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಎಲ್ಲೋ ಹೇಳಿದ್ದಲ್ಲ, ಸಾಂಖ್ಯ ಯೋಗದಲ್ಲಿ ಹೇಳಿದ್ದಾರೆ. ಈ ಸಾಂಖ್ಯರಲ್ಲ, ಸಾಂಖ್ಯ ಸಿದ್ಧಾಂತ. ಕಪಿಲ ಪರಮಾತ್ಮ ಹೇಳಿದ ಸಿದ್ಧಾಂತ ಬೇರೆ, ಕಪಿಲಾಂಬಕ ಋಷಿ ಹೇಳಿದ ಸಿದ್ಧಾಂತ ಬೇರೆ. ಋಷಿಯ ಸಿದ್ಧಾಂತ ಅದು ವೈಯಕ್ತಿಕ, ಇದಾದರೆ ಸಿದ್ಧಾಂತ ಇದೆ, ಎಲ್ಲಿ ಹೋದರೂ ಬಿಡಿತಕ್ಕಂಥ ಸಿದ್ಧಾಂತ. ಸಿದ್ಧಯೇ ಸರ್ವಕರ್ಮಣ. ಸರ್ವಕರ್ಮಣಂ ಅಂತ ಹೇಳಿದ್ರಿಂದ ಬರೀ ಉಸಿರಾಟದಿಂದ ಹಿಡಿದು ಏನೇ ಕೆಲಸ ಮಾಡಿದರೂ ಕೂಡ 5 ಫ್ಯಾಕ್ಟರ್ಸ್ ಇರ್ತದೆ. 5 ಫ್ಯಾಕ್ಟರ್ ಇಲ್ಲದೆ ಕೆಲಸ ಆಗೋದಿಲ್ಲ. ಕಥಿತಂ ಪರಮಂ ಸಾಂಖ್ಯಂ. ಯಾಕೆ ಪರಮ ಸಾಂಖ್ಯಕ್ಕೆ ಆಚಾರ ಅರ್ಥ ಹೇಳ್ತಾರೆ? ಪರಮ ಸಾಂಖ್ಯ ಅಂದರೆ ಈ ಕಪಿಲ ಸಾಂಖ್ಯ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಕಥಿತಂ ಪರಮಂ ಸಾಂಖ್ಯಂ ಕಪಿಲಾಖ್ಯೇನ ವಿಷ್ಣುನ ಶೇಶ್ವರಂ ವೈದಿಕಂ ಸಾಕ್ಷಾತ್ ಜ್ಞೇಯವನ್ಯದ ಅವೈದಿಕಂ ಇತಿ ಚ. ಪರಮಂ ಸಾಂಖ್ಯಂ ಅನ್ನೋದು ಪರಮಪುರುಷ ಹೇಳಿದ ಸಾಂಖ್ಯ, ಪರಮ ಸಾಂಖ್ಯ ಅಷ್ಟೇ. ಪರಮ ಅಂದರೆ ವಿಷ್ಣು, ಹರಿರೇವ ಪರಹ ಆದ್ದರಿಂದ ನಹರೇ ಪರಮೋ ನಹರೇ ಸದಸ್ಯ ಅಂತ ಹೇಳಿದ್ರಿಂದ ಪರಮ ಸಾಂಖ್ಯ ಅಂದರೆ ಸಾಕ್ಷಾತ್ ಭಗವತಾವತಾರರಾದ ಕಪಿಲನಾಮಕ ಭಗವಂತನಿಂದ ಬಂದಂತಹ ಸಾಂಖ್ಯ ಯೋಗ. ಅದು ಇನ್ನೊಂದು ಭಗವದ್ಗೀತೆ ಅಷ್ಟೇ ಹೊರತು ಬೇರೆ ಅಲ್ಲ.
ಇದು ಹೇಳಕ್ಕೆ ಹೊರಟಿದ್ದಾರಲ್ಲ ಈಗ, ಮುಂದೆ ಅದೇ ತಾನೇ ಆಗ್ತಿರೋದು ಈಗ. ಪಂಚ ಕಪಿಲಾಖ್ಯೇನ ವಿಷ್ಣುನ ಶೇಶ್ವರಂ ವೈದಿಕಂ, ಅದು ನಿರೀಶ್ವರ ಸಾಂಖ್ಯ, ಇದು ಶೇಶ್ವರ ಸಾಂಖ್ಯ, ಅದು ಅವೈದಿಕ, ಇದು ವೈದಿಕ. ಡಿಫರೆನ್ಸ್ ಎಲ್ಲ ತೋರಿಸ್ತಾರೆ. ಆ ಸಾಂಖ್ಯಕ್ಕೂ ಈ ಸಾಂಖ್ಯಕ್ಕೆ ವ್ಯತ್ಯಾಸ ಏನಿದೆ ಅಂದರೆ, ಹೆಸರು ನೋಡಿದರೆ ಒಂದೇ, ಪ್ರಚಾರ ಮಾಡಿದ ವ್ಯಕ್ತಿ ಹೆಸರು ಒಂದೇ. ಸಾಂಖ್ಯ ಅಂತಿದೆ, ಕಪಿಲ ಅಂತಲೂ ಇದೆ. ಇನ್ನೂ ಆಶ್ಚರ್ಯ, ಶಿಷ್ಯರ ಹೆಸರು ಅದೇ. ಅದು ಕಂಪ್ಲೀಟ್ ಡೂಪ್ಲಿಕೇಟ್ ಅಂತೀವಲ್ಲ ಹಾಗೆ. ಡೂಪ್ಲಿಕೇಟ್ ಮಾಡೋ ಬರೋದು ಈ ನಂಬರು ಏನೇ ಹಾಕಬೇಕು, ಅವಳು ಬೇರೆ ನಂಬರ್ ಕೊಟ್ಟು ಡೂಪ್ಲಿಕೇಟ್ ಆಗೋದಿಲ್ಲ. ಅದು ಕಾಪಿ ಅಂದರೆ ಹಾಗೆ ಕಾಪಿ, ರಿಜಿಸ್ಟರ್ ನಂಬರ್ ಸಮೇತ ಕಾಪಿ ಹೊಡೆದ್ರೆ ಹಾಗೆ ಏನೋ ಅಷ್ಟೇ ಹಾಗಿರ. ಆದ್ದರಿಂದ ಸಾಕ್ಷಾತ್ ಜ್ಞೇಯಂ ಅನ್ಯದ ಅವೈದಿಕಂ, ಇನ್ನೊಂದು ಸಾಂಖ್ಯ ಇದೆ, ಅದು ಅವೈದಿಕ ಸಾಂಖ್ಯ. ಆ ಸಾಂಖ್ಯ ಅನ್ನೋದು ಗ್ರಾಹ್ಯ ಅಲ್ಲ ಅಂತ ಹೇಳ್ತಾರೆ. ಅಧಿಷ್ಠಾನಂ ತಥಾ ಕರ್ತ. ಹಾಂ, ಎಲ್ಲಿ ಬಂತು? ಬುದ್ಧ್ಯಾ ವಿಶುದ್ಧಯ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ. ಇನ್ನೂ ಅದು ಓದೇ ಇಲ್ಲ ಹಿಂದೆ. ಪುನಃ ಸನ್ಯಾಸಂ ಪ್ರಪಂಚಯಿತು ಕರ್ಮಕಾರಣಾನ್ಯಾಹ ಪಂಚೇತ್ಯಾದಿನ ಸಾಂಖ್ಯೇ ಕೃತಾಂತೆ ಜ್ಞಾನ ಸಿದ್ಧಾಂತೆ. ಸಾಂಖ್ಯ ಅಂದರೆ ಜ್ಞಾನ, ಕೃತಾಂತ ಅಂದರೆ ಸಿದ್ಧಾಂತ. ಅದಕ್ಕೆ ಸಾಂಖ್ಯೇ ಕೃತಾಂತೆ ಅಂದರೆ ಜ್ಞಾನ ಸಿದ್ಧಾಂತೆ, ಅದು ಮಿಥ್ಯಾಜ್ಞಾನ ಸಿದ್ಧಾಂತ. ಇದಲ್ಲ, ಇದು ನಿಜವಾದ ಸಾಂಖ್ಯ. 5 ಕಾರಣಗಳಿವೆ. ಏನು ಕಾರಣ ಅಂತ ಕೇಳಿದರೆ, ಮೊದಲನೇದು ಅಧಿಷ್ಠಾನಂ. ಸರಿಯಾಗಿ ಜ್ಞಾಪಕ ಮಾಡ್ಕೋಬೇಕು, ಅದನ್ನೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಇಷ್ಟು ಕಾರಣ ಇದೆ. ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ರೆ ಇದು ಯಾರು ಅಲೆಗಳಿಗೆ ಬರೋದೇ ಇಲ್ಲ. ಸುಮ್ಮನೆ ಸೈಂಟಿಸ್ಟ್ ಬಂದು ಕೂತ್ಕೊಂಡ್ರೆ ಇಷ್ಟು ಒಪ್ಪಲೇಬೇಕು ಅವನು. ಗೊತ್ತಾಯ್ತು? ಯಾರೋ ನಮ್ಮನ್ನು ಕೂಡಿಸ್ಕೊಂಡು ಬಾಲ ಹಾಕೊಂಡು ಹೇಳೋ ವಿಚಾರಗಳೆಲ್ಲ ಇವು. ಎಂಥ ವಿಚಾರ ಇದು ಎಲ್ಲರೂ ತಿಳ್ಕೊಬೇಕಾ? ಈ ಕಾನ್ಸ್ಟಿಟ್ಯೂಷನ್ ಅಂತ ಮುಚ್ಚಿಟ್ಕೊಂಡ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಆಗುತ್ತಾ? ಕಾನ್ಸ್ಟಿಟ್ಯೂಷನ್ ಏನಾಗಿರ್ಬೇಕು? ಅದು ಅವೈಲೇಬಲ್ ಆಗಬೇಕು, ಓದಬೇಕು, ಬೇರೆ ಬಂದರೆ ಕ್ಲಾರಿಟಿ ತೊಗೋಬೇಕು. ಅದು ಗುಟ್ಟಾಗಿಟ್ಕೊಂಡ ಕಾನ್ಸ್ಟಿಟ್ಯೂಷನ್ ಅಲ್ಲ, ಇದೆಲ್ಲ ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಇದು. ಅಧಿಷ್ಠಾನಂ ಒಂದು ಸ್ಥಳ ಅಂತ ಇರಬೇಕು. ಪ್ರವಚನ ಎಲ್ಲಿ ಫಸ್ಟ್ ಕೇಳ್ತಾರೆ ಇಮಿಡಿಯೇಟ್. ಅಧಿಷ್ಠಾನಂ ತಥಾ ಕರ್ತ ಯಾರು ಮಾಡ್ತಾರೆ? 2ನೇ ಪಾಯಿಂಟ್. ಕರಣಂಚ ಪೃಥಗ್ವಿಧಂ. ಇನ್ನು ಟೈಮ್ ಅವೆಲ್ಲ ಹೇಳಬೇಕು. ಈ ಮಧ್ಯೆ ಟೈಮ್ ಹೇಳಿದಾಗ ಯಾವಾಗ ಬೆಳಿಗ್ಗೆ 6ರಿಂದ ಸಾಯಂಕಾಲ ಇದರೊಳಗೆ ಯಾವಾಗ ಹೋಗಬೇಕು ಟೈಮು. ಆಮೇಲೆ ವಿವಿಧಾಶ್ಚ ಪೃಥಕ್ ಚೇಷ್ಟಾ, ಇನ್ನು ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ಇದೆ. ಕೂಡೋ ವ್ಯವಸ್ಥೆ ಬೈಕಿಗೆಲ್ಲ ಅವೆಲ್ಲ ಸಣ್ಣ ಪುಟ್ಟದ್ದೆಲ್ಲ ಇದೆ. ಅವೆಲ್ಲ ವರ್ಕ್ ಮಾಡೋದು ಬೇರೆ ಆಗಬೇಕು. ಈ ಮಧ್ಯೆ ಕೆಟ್ಟ ಬೈಕು ಅವೆಲ್ಲ ಆಗಬಾರ್ದು. ಪೃಥಕ್ ಚೇಷ್ಟಾ ಇವಿಷ್ಟು ಒಂದಾಯ್ತು. ಈಗ ಇವೆಲ್ಲ ನಿಮ್ಗೆ ಗೊತ್ತಿರೋದೇ, ನಮ್ಮ ಕಣ್ಣಿಗೆ ಕಾಣೋದೇ ಇವೆಲ್ಲ ಕೂಡ. ಅದನ್ನೇ ಯೋಚನೆ ಮಾಡಿಲ್ಲ ಫಸ್ಟ್ ನಾವು. ನಾನೊಬ್ಬನೇ ಸಾಕು ಅಂತ ತಿಳ್ಕೊಬಿಟ್ಟಿರ್ತೇವೆ. ತಪ್ಪದು. ಇಷ್ಟೆಲ್ಲ ಬೇಕು. ಒಂದು ಪಾಠ ಪ್ರವಚನ ಕೇಳೋರು ಬೇಕು ಫಸ್ಟ್. ಅದಕ್ಕೆ ಇಲ್ಲದವ್ರಿಗೆ ಯಾರಿಗೆ ಹೇಳೋದು? ಗೋಡೆಗೆ ಹೇಳೋದು ಅಂತ ಹೇಳ್ತಾರಲ್ಲ ಹಾಗೆ. ಅದೊಂದು ಭಾಗ ಅದು. ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಕೊನೆಯದು ಯಾವುದು ಅಂದರೆ ದೈವ. ಕೊನೆಯದು ಉಪಸಂಹಾರ ಪ್ರಬಲ ಆದ್ದರಿಂದ ಅದೇ ಅಲ್ಟಿಮೇಟ್. ದೈವಂಚೈವಾತ್ರ ಪಂಚಮಂ, ಇದು ಪಂಚಮ 5ನೆಯ ಕಾರಣ ಇದು. ಹಾಂ ಹೇಳ್ತಾ ಅಲ್ಲಿ ವಿವರಣೆ ಕೊಡ್ತಾರೆ. ಈಗ ಅಧಿಷ್ಠಾನಂ ಅಂದರೆ ದೇಹಾದಿ. ಇವಾಗ ಸಂಧ್ಯಾವಂದನೆ ಮಾಡು ಅಂತ ಹೇಳಿದ್ರು. ಯಾರಿಗೆ? ದೇಹ ಇರಬೇಕು, ಬ್ರಾಹ್ಮಣನಾಗಿರ್ಬೇಕು, ಉಪನಯನಾಗಿರಬೇಕು. ಇದೆಲ್ಲ ಸೇರಿಕೊಂಡ ಮೇಲೆ ಏನು ಬಂತವನು ಈ ಸಂಧ್ಯಾವಂದನೆ ಮಾಡೋ ಅರ್ಥ ಆಯಿತು. ಅಧಿಷ್ಠಾನಂ ದೇಹ ಅಂತ. ದೇಹ ಬೇಕು ಅದಕ್ಕೆ. ಇವತ್ತು ವೇದ ಓದು ಅಂತ ವೇದ ಅದು ದೇಹನೇ ಅಲ್ಲ, ಅದು ಓದಕ್ಕೆ ಬರೋದಿಲ್ಲ. ಕರ್ತ ವಿಷ್ಣು. ಇಲ್ಲಿ ಕರ್ತ ಅಂದರೆ 2 ಕಡೆ ಅನ್ವಯ ಮಾಡ್ತಾರೆ. ದೈವಂ ಅಂತ ಹೇಳಿದ್ರೆ ಮಾಡ್ಬೋದು, ಇಲ್ಲೂ ಮಾಡ್ಬೋದು ಅಂತ ಹೇಳೋದಕ್ಕೋಸ್ಕರ ವಿಷ್ಣು. ಸಹಿ ಕರ್ತ ಇತ್ಯುಕ್ತಂ. ಅದನ್ನು ಹಾಗೆ ಯಾಕೆ ಹೇಳ್ತಾರೆ ಅಂದರೆ ಮುಂದೆ ಹೇಳ್ತಾರೆ ಮತ್ತೆ. ಜೀವಸ್ಯ ಚ ಅಕರ್ತೃತ್ವೇ ಪ್ರಮಾಣ ಮುಕ್ತಂ. ಜೀವಸ್ಯ ಚ ಅಕರ್ತೃತ್ವೇ ಪ್ರಮಾಣ ಮುಕ್ತಂ. ಅಕರ್ತೃತ್ವೇ ಅಂದರೆ ಸ್ವಾತಂತ್ರ್ಯ ಕರ್ತೃತ್ವಾಭಾವೇ ಅಂತ ಹೇಳಬೇಕು. ಕರ್ತೃತ್ವ ಇಲ್ಲ ಅಂತ ಹೇಳಿಲ್ಲ, ಸ್ವಾತಂತ್ರ್ಯ ಕರ್ತೃತ್ವ ಎಲ್ಲ ಹಿಂದೆ ಹೇಳಿದ್ದೇವೆ. ಆದ್ದರಿಂದ ಕರಣಂ ಇಂದ್ರಿಯಾಣಿ. ಕರಣಂ ಇಂದ್ರಿಯಾಣಿ. ನೋಡು ಅಂತ ಕಿವುಡ ಏನು ನೋಡ್ತಾನೆ ಅವನು? ಕುರುಡನ್ನು ನೋಡೋಕ್ಕೆ ಬರೋದಿಲ್ಲ. ಕೇಳು ಅಂತ ಕಿವುಡ. ಆದ್ದರಿಂದ ಇಂದ್ರಿಯ ಬೇಕಾದ್ರೆ. ಇಂದ್ರಿಯಾದಿ ಇವೆಲ್ಲ ಏನಿವೆಲ್ಲ ಕರಣ. ಕರಣ ಅಂತ ಶಬ್ದಕ್ಕೆ ಏನಿದೆ? ಇಂದ್ರಿಯ ಅಂತ ಅರ್ಥನೇ ಇದೆ. ಅಂತಃಕರಣ. ಅಂತಃಕರಣ ಬಾಹ್ಯಕರಣ ಅಂತ ಹೇಳಿದ ಕರಣ ಅಂದರೆ ಇಂದ್ರಿಯ ಅಂದರೆ ಸಾಧನ ಅಂತ ಅರ್ಥ. ನೋಡುವ ಕ್ರಿಯೆಗೆ ಸಾಧನೆ ಯಾವುದು? ಕಣ್ಣು. ಕಣ್ಣಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇರಬೇಕು, ಅವನಿಗೆ ದೇಹ ಇರಬೇಕು. ಇವೆಲ್ಲ ಒಂದಕ್ಕೊಂದು ಲಿಂಕ್ ಅದು. ಮುಂದೆ ಚೇಷ್ಟಾಹ ಅಂದರೆ ಕ್ರಿಯಾಹ, ಸಂಬಂಧಪಟ್ಟ ಕೆಲಸಗಳಾಗಬೇಕು. ಉಪನ್ಯಾಸ ಕೂಡಿಸ್ಬಿಟ್ರು ಬಾಯೇ ಬಿಡ್ತಾ ಇಲ್ಲ ಅಂತ ಸುಮ್ಮನೆ ಕೇಳೋರು ನಿದ್ದೆ ಹೊಡಿತಿದ್ದಾರೆ. ಏನು ಮಾಡಬೇಕೀಗ? ಅದಕ್ಕೆ ವಿವಿಧ ಪೃಥಕ್ ಚೇಷ್ಟೆ ಮಾಡ್ಕೊಂಡು ಕೇಳಬೇಕು ಅಂತ ಅರ್ಥ ಅಲ್ಲ. ವಿವಿಧ ಪೃಥಕ್ ಚೇಷ್ಟಾಹ. ಕೊಡ್ಲಿಯಿಂದ ಸೌದೆ ಕಡಿತಾರೆ ಅಂತ ಹೇಳಿದರು. ಕೊಟ್ಟೆ ಸೌದೆ ಪಕ್ಕದಲ್ಲಿ ಇಟ್ಟೋಗ್ಬಿಟ್ಟ.
ಏನು ಹಾಗೆ ಇದೆಯಲ್ಲ ಯಾರೋ ಹಾಗೆ ಇಲ್ಲ ಅಂತ ಕೇಳಿದರೆ ಕಡಿಯೋನು ಬೇಕು, ಎತ್ತಿ ಹಾಕಬೇಕು ಅವನು. ಅವನು ಕೂಡ ಸುಮ್ಮನೆ ಸೇತ ಕೂತ್ಕೊಂಡ್ಬಿಟ್ಟಿದ್ದಾರೆ ಪಕ್ಕದಲ್ಲಿ, ಇದು ಮಾಡ್ತಾನೇ ಇಲ್ಲ. ಉತ್ಪತ್ತನ ನಿಪತನ ಕ್ರಿಯಾ ಅಂತ ಕರೀತಾರೆ. ಮೇಲೆತ್ತಿ ಕೆಳಗೆ ಹಾಕಬೇಕು. ಸುಮ್ಮನೆ ಚಕ್ಕದಲ್ಲಿ ಹೀಗಂದ್ರೂ ಕೂಡ ಸಾಲದು, ಮತ್ತೆ ಟಚ್ ಮಾಡಿ ಸರಿ ಇಲ್ಲ, ಮೇಲಕ್ಕೆತ್ತಿ ಅಷ್ಟೇ ಜೋರ ಕೆಳಗೆ ಹಾಕಬೇಕು. ಇವೆಲ್ಲ ಏನು ವಿವಿಧಾಚ ಪೃಥಕ್ ಚೇಷ್ಟಾ. ಎಲ್ಲ ಸ್ವಿಚ್ಚೇ ಆಗ್ತಾಯಿಲ್ಲ, ಕತ್ಲಲ್ಲಿ ಕೂತ್ಬಿಟ್ಟಿದ್ದಾನೆ, ಸ್ವಿಚ್ಚೇ ಆಗ್ತಾಯಿಲ್ಲ. ಅಂದರೆ ಕರೆಂಟು ಏನು ವಾಯು ಬಂದ ಬೈಕತ್ತ ಕೂತಿದ್ದಾನೆ, ಈ ಸಿಂಪಲ್ ಕೆಲಸ ಮಾಡ್ತಾಯಿಲ್ಲ ಅವನು. ಆದ್ದರಿಂದ ಅವೆಲ್ಲ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಈ ದೈವ ಅಂಬೋದು ಕಾಮನ್ ಫ್ಯಾಕ್ಟ್ರಿ, ಎಲ್ಲರ ಕಡೆ ದೈವ ಜನ ಇರಲಿಕ್ಕೆ ವರಾಹದೇವರು ಹೊತ್ತಿದ್ದಾರೆ, ಪೂರ್ವರೂಪದಿಂದ ದೇವರು ಹೊತ್ತಿದ್ದಾರೆ, ವಾಯುದೇವರಿದ್ದಾರೆ, ಶೇಷದೇವರಿದ್ದಾರೆ, ಅವೆಲ್ಲ ತಿಳ್ಕೊಂಡಿರ್ಬೇಕು. ಅಧಿಷ್ಠಾನ ಆಟೋಮೆಟಿಕ್ಕಾಗಿ ಇರೋದಿಲ್ಲ. ಕರ್ತ ಕರಣಂಚ ಪೃಥಗ್ವಿಧಂ ಕರಣಂ ಅಂತ ಹೇಳಿದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲ ಸೇರ್ಕೊಂಡೋಯ್ತು. ಪೃಥಗ್ವಿಧಂ ಬಗೆ ಬಗೆಯ ಕರಣಗಳು ಅಂತ ಹೇಳಿದರೆ ಒಂದೊಂದು ಕಾರ್ಯಕ್ಕೆ ಒಂದು ಕರಣಗಳು. ಸೌದೆ ಹೊಡೆಯೋದಕ್ಕೆ ಕುಠಾರ ಬೇಕು ಫಸ್ಟು, ಹೊಡೆಯೋನೊಬ್ಬರು ಬೇಕು. ಆ ಥರ ಬರೆಯೋದಕ್ಕೆ ಪೆನ್ನು ಬೇಕು, ಬರೆಯೋ ಪೆನ್ನು ಬೇಕು. ಅದು ಕೂಡ ಸಾಲು ಬೇರೆ ಒಂದು ಬರೆಯೋದಿಲ್ಲ, ಬೈಕ್ ಒಂದು ಸಹ ಮಾಡೋದಿಲ್ಲ. ಎಲ್ಲ ಹಾಗೆ ಕೆಲವು 5-6 ಬೈಕ್ ಇಟ್ಟಿರ್ತಾರೆ, ಒಂದು ಕೆಲಸ ಮಾಡೋದಿಲ್ಲ. ನೋಡೋರು ಏನಪ್ಪ ಭಾರಿ ಏರ್ಪಾಟ್ ಮಾಡಿಬಿಡಿದ್ರೆ ಕಂಡಿದ್ರೆ ಏರ್ಪಾಟ್ ಅಲ್ಲ, ಅದು ಏರ್ಪಾಟ್ ಇಲ್ಲ ಅಂತ ತೋರ್ಸೋಕ್ಕೋಸ್ಕರ ವ್ಯವಸ್ಥೆ ಅಷ್ಟೇ. ಅದು ಒಂದೊಂದು ಶಬ್ದ ಬೇರೆ ಮಾಡುತ್ತೆ. ಅದು ಒಂದು ಅದಕ್ಕೆಲ್ಲ ಎಲ್ಲಿ ಹೇಳ್ತಾರೆ ಸರಿ 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 ಅಂತಿರ್ಬೇಕಾದ್ರೆ, ಬರೀ ಮೆಕ್ಯಾನಿಕಲ್ಲ ಮಾಡಿದ್ರೆ ಉಪಯೋಗ ಇಲ್ಲ. ವಿವಿಧಾಶ್ಚ ದೇಹ ಅಂದರೆ ಸರಿಯಾದ ದೇಹ, ಇಂದ್ರಿಯ ಸರಿಯಾದ ಇಂದ್ರಿಯ, ಅಧಿಷ್ಠಾನ ಸರಿಯಾದ ಅಧಿಷ್ಠಾನ, ಎಲ್ಲ ಅಂಡರ್ಸ್ಟುಡ್. ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಬಿಡಿಸ್ತಾರೆ. ಕರಣಂ ಇಂದ್ರಿಯಾದಿ, ಚೇಷ್ಟಾ ಕ್ರಿಯಾ. ಚೇಷ್ಟಾ ಅಂದರೆ ಕ್ರಿಯೆಗಳು. ಎಲ್ಲಿ ಬಂದಿದೆ ಚೇಷ್ಟಾ ಅನ್ನೋ ಶಬ್ದ? ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚತ್ರಂ ಚರಿತಂ ನಿವೇದ್ಯಂ. ಆದ್ದರಿಂದ ಸಮಸ್ತ ಚೇಷ್ಟೆಗಳು ಕೂಡ ಯಾವ್ಯಾವುದು? ಉಚ್ಚ ಅವಚ, ಅತಿ ಚಿಕ್ಕ ಕೆಲಸ, ಉಸಿರಾಡೋದು, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದು, ಇದಕ್ಕೂ 5 ದೇವರು ಬೇಕು. ಭಾರಿ ದೊಡ್ಡ ಕೆಲಸ, ಅದಕ್ಕೂ 5 ದೇವರು ಬೇಕು. ಮಲಗಬೇಕು, ಅದಕ್ಕೂ 5 ದೇವರು ಮತ್ತೆ ಹೇಳಬೇಕು, ಅವ್ರು ಮತ್ತೆ ಅದಕ್ಕೆ ಬೇಕು. ಆದ್ದರಿಂದ ಪ್ರತಿಯೊಂದು ಕನ್ನಡದಲ್ಲಿ ಚೇಷ್ಟೆ ಶಬ್ದಕ್ಕೆ ಅಪಾರ್ಥ, ಅನುಮಾನಕ್ಕೆ ಆಗ ಅಪಾರ್ಥ ಬಂದಿದೆಯೋ ಅವಸರಕ್ಕೆ ಚೇಷ್ಟೆಗೂ ಅಪಾರ್ಥ ಹೋಗಿ ಚೇಷ್ಟೆ ಆಗೋಗ್ಬಿಟ್ಟಿದೆ. ಮನೆಗೆ ಹಾಗೆ ಮಾಡಬಾರ್ದು. ಹಸ್ತಾದಿ ಕ್ರಿಯಾಭಿರ್ಹಿ ಹೋಮಾದಿ ಕರ್ಮಾಣಿ ಜಾಯಂತೆ. ಹೋಮ ಮಾಡು ಅಂತ ಹೇಳಿದರು, ಅವನಿಗೆ ಕೈಯೇ ಇಲ್ಲ ಪಾಪ. ಆದಿ ಶಬ್ದ ಕೈಲಿ ಹಾಕಬಾರ್ದು. ಮಧ್ಯೆ ಶುಕ್ರಗಳು ಬೇಕು ಹಾಕ್ಲಿಕ್ಕೆ. ವ್ಯಕ್ತಿ ಬೇಕು ಹಿಡ್ಕೊಂಡು ತಿಳ್ಕೊಳ್ಳೋ ರೀತಿಯಲ್ಲಿ ಹಿಡ್ಕೋಬೇಕು. ಮಂತ್ರ ಹೇಳೋದಕ್ಕೆ ಮುಂಚೆ ಹಾಕಿಬಿಟ್ಟ, ಆಮೇಲೆ ಇಲ್ಲೇ ಇಲ್ಲ. ಅದಕ್ಕೆ ಹೇಳೋಕೆ ಕಾಯ್ತಾ ಇರಬೇಕು ಅವನು. ಅವ್ರಿಗೆ ಅರ್ಥ ಹಾಕ್ರಿ ಅಂತ ಮತ್ತೆ ಹೇಳಬೇಕು ಅವನು. ಸ್ವಹ ಅಂದರೆ ಅರ್ಥ ಆಗಲ್ಲ ಅವರಿಗೆ, ಹಾಕ್ರಿ ಅಂತ ಹೇಳಬೇಕು ಮತ್ತೆ. ಆ ರೀತಿ ಇದ್ದರೆ ಸಹ ಅದಕ್ಕೆ ಹೋಮ ಮಾಡೋಕ್ಕೆ ಬಂದು ಟ್ರೈನಪ್ ಮಾಡಬೇಕು ಅವನು. ಇಲ್ಲವರು ದೂರ ಕೂತ್ಕೊಂಡು ನೋಡು ಅಂತ ಹೇಳಬೇಕೆ ಹೊರತು ಇಲ್ಲವರು ಎಲ್ಲ ಆಭಾಸ ಮಾಡಿಬಿಡ್ತಾನೆ. ವೇಸ್ಟ್ ಆಫ್ ಟೈಮು, ವೇಸ್ಟ್ ಆಫ್ ಕರ್ಮ ಆಲ್ಸೋ, ಎರಡೂ ಆಗೋಗ್ಬಿಡುತ್ತೆ. ಕ್ರಿಯಾ ಹಸ್ತಾದಿ ಕ್ರಿಯಾಭಿರ್ಹಿ ಹೋಮಾದಿ ಕಾರ್ಯ ಕರ್ಮಾಣಿ ಜಾಯಂತೆ ಧ್ಯಾನಾದೇರಪಿ ಮಾನಸೀ ಚೇಷ್ಟಾ ಕಾರಣಂ. ಹೋಗಿ ಧ್ಯಾನ ಮಾಡಬೇಕು, ಯಾವುದು ತಂಟೆ ಇಲ್ಲ ಅಂದರೆ ಮನಸ್ಸು ಫುಲ್ ಆ್ಯಕ್ಟಿವ್ ಆಗೋದು ಯಾವಾಗ? ಧ್ಯಾನ ಕಾರ್ಯಕ್ಕೆ. ಉಳಿದ ಕೆಲಸ ಮಾಡ್ಬೇಕಾದ್ರೆ ಏನಾಗುತ್ತೆ? ಅದು ಡಿವೈಡ್ ಆಗಿಬಿಡುತ್ತೆ, ಅದು ಶಕ್ತಿ ಎಲ್ಲ ಡಿವೈಡ್ ಆಗಿಬಿಡುತ್ತೆ. ಈಗ ನೋಡ್ತಾನೆ ಕೇಳ್ತಾನೆ ಅಂತ ಹೇಳಿಲ್ಲ, ಟ್ಯಾಪ್ ಇದೆ 5 ಒಂದೇ ಕನೆಕ್ಷನ್, 5 ಟ್ಯಾಪ್ ಇದೆ. 5 ಬಿಟ್ಟರೆ ಯಾವ್ದು ಬಿಟ್ಟರೆ ಕಡಿಮೆ ಆಗುತ್ತೆ, ಗೊತ್ತಾಯ್ತಾ? ಎಲ್ಲ 5 ಬಿಟ್ಟುಬಿಟ್ರೆ ಪೂರ್ತಿ ಕಡಿಮೆ, 1 ಬಿಟ್ಟರೆ ಭಾರಿ ಜೋರು ಬರುತ್ತೆ. ಅದಕ್ಕೆ ಕುಂಟ್ರಿಗೆಲ್ಲ ಭಾರಿ ಆ್ಯಕ್ಟಿವ್ ಆಗಿರ್ತಾರೆ, ಟ್ಯಾಲೆಂಟೆಡ್ ಇರ್ತಾರೆ, ಸಾಮಾನ್ಯ ಟ್ಯಾಲೆಂಟೆಡ್ ಇರ್ತಾರೆ. ಈ ಸ್ಪೋರ್ಟ್ಸಲ್ಲಿ ಎಲ್ಲಿಗೆ ಹೋಗುತ್ತೆ? ಆ ಕಡೆ ಹೋಗ್ಬಿಡುತ್ತೆ. ಆದ್ದರಿಂದ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗುತ್ತೆ. ಸೊ ಧ್ಯಾನ ಮಾಡೋದು ಅಂದರೆ ಕಣ್ಣು ಕಿವಿ ಕಳ್ಕೋಬೇಕಾಗಿಲ್ಲ, ಮುಚ್ಚಿಬಿಟ್ರೆ ಸಾಕು. ಏನಾಗುತ್ತೆ? ಅದು ಎಲ್ಲ ಸ್ಟ್ರೆಂತ್ ಇಲ್ಲಿ ಡೈವರ್ಟ್ ಆಗುತ್ತೆ. ಅವು ಮೈಂಡ್ ಏನಾಗುತ್ತೆ? ಈ ಕಣ್ಣು ತೆಗೆದು ಧ್ಯಾನ ಮಾಡಿದ್ರೆ ಏನಾಗುತ್ತೆ? ಈಗ ಆ ಕಡೆ ಹೋಗ್ತಾ ಇರ್ತದೆ, ಮತ್ತು ಲೀಕ್ ಆಗ್ತಾ ಇರುತ್ತೆ, ಸಾಧ್ಯ ಇಲ್ಲ. ಕಣ್ಣು ಮುಚ್ಚಿಬಿಟ್ರೆ ಆ ಕಡೆ ಬ್ಲಾಕ್ ಆಯಿತು. ಅದೇ ರೀತಿ ಕಿವಿ ಕೇಳೋದಿಲ್ಲ, ಎಲ್ಲ ಬ್ಲಾಕ್. ಅವನೇ ಫಸ್ಟ್ ಏನು ಮಾಡಬೇಕು? ಮೂಗು ಹಿಡ್ಕೊಂಡು ಮಾಡೋದು ಹೆಸರಿಗೆ, ಆಮೇಲೆ ಒಂದು ತರಸ್ತಾನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಸ್ಟೇಜ್ ಬರಬೇಕು ಅವನಿಗೆ. ಅದೆಲ್ಲ ಇಂದ್ರಿಯಗಳನ್ನ ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅವನಿಗೆ? ದೇವ್ರ ಕಡೆ ಮಾಡಬೇಕು. ಆ ದೇವರು ಹೇಗಿದ್ದಾನೆ ತಿಳಿದಿರಬೇಕು. ಆ ಕಡೆ ಏನಾಯಿತು? ನೀಟಾಗಿ ಹೋಗ್ತಾನೆ. ಒಳ್ಳೆ ದಾರಿ ಸಿಕ್ತು, ಗುರಿ ಸರಿ ಇತ್ತು ಅಂದರೆ ಫಸ್ಟ್ ಕ್ಲಾಸ್ ಹೋಗ್ತಾನಲ್ಲ ಹಾಗೆ. ಸೊ ಎಲ್ಲ ಇಂದ್ರಿಯಗಳ ಶಕ್ತಿ ಅತಿ ಹೆಚ್ಚು ನಮಗೆ ಆ್ಯಕ್ಟಿವೇಟ್ ಆಗಬೇಕಾದ್ರೆ ಧ್ಯಾನ ಅಂಬೋದು 100% ಅದು ಜಾಯಂತೆ. ಧ್ಯಾನಾದೇರಪಿ ಮಾನಸೀ ಚೇಷ್ಟಾ ಕಾರಣಂ. ಮಾನಸೀ ಚೇಷ್ಟಾ ಇಲ್ಲಿ ಯಾವುದು ವರ್ಕ್ ಮಾಡ್ತಿರೋದು? ಈಗ ಬರೀ ಮೈಂಡಷ್ಟೇ ವರ್ಕ್ ಮಾಡುತ್ತಾಗ. ಪೂರ್ವತನ ಮೈಂಡಿನ ಕೆಲಸ ಏನು? ಮೈಂಡಿನ ಕೆಲಸ ಹೇಳೇನು? ಏನು ಮೈಂಡಿನ ಕೆಲಸ ಅಲ್ಲ. ಏನು ಹೇಳಿದ್ದಾರೆ? ಮೈಂಡ್ ಎಲ್ಲರೂ ಧ್ಯಾನಗಾರ ಮಾಡೋದು ಬಿಟ್ಬಿಡಿ. ಜನರಲಿ ಮೈಂಡ್ ಏನು ಮಾಡುತ್ತೆ ಕೆಲಸ? ತನ್ನದೇ ಕೆಲಸ ಸ್ಮೃತಿ, ಸ್ಮರಣೆ ಶಕ್ತಿ ಅದು. ಸೊ ಈಗ ಮೈಂಡ್ ಎಲ್ಲ ಆ್ಯಕ್ಟಿವ್ ಆಯ್ತು. ಈಗ ಧ್ಯಾನದ ಬಗ್ಗೆ ಕೇಳಿದ್ದ, ಅದು ಶುರುವಾಯ್ತು. ಈಗ
ಅದೆಲ್ಲ ಸ್ಮರಣೆ ಬರೋಕ್ಕೆ ಶುರುವಾಯಿತು. ಗೊತ್ತಾಯ್ತಾ? ಇಲ್ಲದವ್ರು ಏನಾಗುತ್ತೆ, ಅದು ಸುಮ್ಮನೆ ಕಂಟ್ರೋಲ್ ಮಾಡಿದೆ ಅಷ್ಟೇ, ವಿಷಯನೇ ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗ್ತಿರುತ್ತೆ. ಸುಮ್ಮನೆ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲೆಲ್ಲೋ ಹೋಗುತ್ತಾ, ಕಂಟ್ರೋಲ್ ಮಾಡ್ಕೊಂಡು ಒಂದೇ ಕಡೆಗೆ ಹೋಗಬೇಕು, ಆ ರೀತಿ ಮಾಡಬೇಕು. ತಥಾ ಚ ಆಯಾಸ್ಯ ಶ್ರುತಿ, ಇದೆಲ್ಲ ಶ್ರುತಿ ಹೇಳ್ತಾ ಇದೆ. ಕೊನೆಗೆ ಪೂರ್ವತನ ಚೇಷ್ಟಾಪಿ ಸಂಸ್ಕಾರ ಕಾರಣತ್ವೇನ ಭವತಿ ಕಿ ದೈವಮದೃಷ್ಟಂ, ಇದರ ಜೊತೆಗೆ ಅದೃಷ್ಟ ಅಂತಿದೆ. ಅದೃಷ್ಟ ಶಬ್ದಕ್ಕೆ ಅನೇಕ ಅರ್ಥ. ಹಿಂದೆ ಮಾಡಿದ ಸಾಧನೆ ಎಲ್ಲ ಇದೆ, ಹಿಂದಿನ ಸಾಧನೆ ಅದಿಷ್ಟರ ಮೇಲೆ ಮುಂದೆ ಹೋಗ್ತಾ, ಅದು ಒಂದು ಭಾಗ. ಕೊನೆಯ ಅರ್ಥ ಅದಕ್ಕೆ ದೇವರು ಹೋಗ್ತಂತ. ದೇಹ ಅದೆಲ್ಲ ನಮ್ಮ ಕಣ್ಣಿಗೆ ಕಾಣದೇ ಇರೋದೆಲ್ಲ ದೇವರು. ಇವ್ರು ಬ್ಯಾಡ್ ಲಕ್ ಅಂತಾನೆ ಹೊರತು ದೇವ್ರನ್ನ ಒಪ್ಪೋದಿಲ್ಲ. ಗುಡ್ ಲಕ್ ಅಂತಾನೆ, ದೇವರ ಅನುಗ್ರಹ ಅಂತ ಹೇಳೋದಿಲ್ಲ. ಹಾಗಾಗಬಾರ್ದು. ಅದು ಜಡ ಪದಾರ್ಥಗಳು ಅವೆಲ್ಲ. ಲಕ್ಕೆಲ್ಲ ಜಡ ಪದಾರ್ಥ. ಜಡ ಪದಾರ್ಥಕ್ಕೇನಿಲ್ಲ, ತಿಳುವಳಿಕೆನೇ ಇಲ್ಲ, ಅದು ಹೇಳಿ ಮಾಡೋ ಶಕ್ತಿ ಅದಕ್ಕಿಲ್ಲ. ಯಾರಿರ್ಬೇಕು ಅಲ್ಲೊಬ್ಬ ಚೇತನ ಇರಲೇಬೇಕು. ತೇನ ಭವತಿ ದೈವಮದೃಷ್ಟಂ ತಥಾಚ ಆಯಾಸ್ಯ ಶ್ರುತಿ ದೇಹೋ ಬಾಹ್ಯೇಂದ್ರಿಯಾದ್ಯಾಹ ಕ್ರಿಯಾಶ್ಚ ತಥಾ ಅದೃಷ್ಟಂ ಪಂಚಮಂ ಕರ್ಮ ಹೇತು ಇತಿ ಚ. ದೇಹ, ಆಮೇಲೆ ಬ್ರಹ್ಮ ದೇವರು, ಇಂದ್ರಿಯಾದ್ಯಾಹ 3, ಕ್ರಿಯಾ 4, ಅದೃಷ್ಟ 5. 5ನ್ನು ಶ್ರುತಿ ಹೇಳಿದೆ ಅಂತ ಕೋಟ್ ಮಾಡಿ. ಒಟ್ಟು ಎಲ್ಲ ಜ್ಞಾಪಕ ಇಟ್ಕೋಬೇಕು. ಏನು ಕೆಲಸ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಇದೆ. ಹಾಂ, ಇದು ಬರುತ್ತೆ. ಬರೀ ಕರ್ತ ಅಂದರೆ 2 ಇದೆ. ಬರೀ ಕರ್ತ ಅಂತ ಹೇಳಿದರೆ ಸ್ವತಂತ್ರ ಕರ್ತ ಪರಮಾತ್ಮ, ಜೀವ ಇದ್ದಾರೆ. ಅಷ್ಟು ಇಬ್ಬರು ಕರ್ತೃಗಳೇ. ಮತ್ತು ನಮ್ಮ ಕಣ್ಣಿಗೆ ಕಾಣಾಗ ಯಾರೋ ನಾವು ಜೀವಗಳು ಅಷ್ಟೇ. ಆದರೆ ಕಣ್ಣಿಗೆ ಕಾಣೋ ಪಂಚಮದಲ್ಲಿ ಅದೆಲ್ಲ ಸೇರ್ಕೊಂಡು ಹೋಗ್ಬಿಡೋದು. ಎರಡನ್ನು ಯಾತಕ್ಕೆ ಹೇಳಿದ್ರು ಅಂದರೆ, ಅದಿಲ್ಲದೆ ಮಾಡೋಕ್ಕೆ ಬರೋದೇ ಇಲ್ಲ. ಆದ್ದರಿಂದ ಕರ್ತ ಅಂತೇಳಿ ಹೇಳ್ತೇವೋ, ನಾಹಂಕರ್ತ ಹರಿಕರ್ತ ಜಾಯಿನ್ ಆಗಿರೋದ್ರಿಂದ ಅಲ್ಲಿ 2 ಕಡೆಯೂ ಸೇರ್ಸಕ್ಕೆ ಬರುತ್ತೆ. ದೈವಂ ಅದೃಷ್ಟ ಮಾಡಿದ್ರಾಗ ಹೌದು. ಅದಕ್ಕೆ ಆಚಾರ್ಯ ಹೇಳಿದರು, ಎಲ್ಲದರಲ್ಲೂ ದೈವ ಕಾಮನ್. ಅದು ಎಲ್ಲದರಲ್ಲೂ ದೈವ, ಅಧಿಷ್ಠಾನದಲ್ಲಿ ದೈವ ಕಾಮನ್ನು. ಕಾರಣ ಹಿಂದೆ ದೇವತೆಗಳಿದ್ದಾರೆ, ಕೊನೆ ದೇವರಿದ್ದಾರೆ. ಮತ್ತು ಆಮೇಲೆ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ರುದ್ರದೇವರು ಮತ್ತು ದೇವರು ಎಲ್ಲ ಇರೋದರಿಂದ ವಿವಿಧಾಹಿತ ಅದು ಕೂಡ ದೇವರು ಮಾಡಿಸ್ಬೇಕು. ಪಶ್ಚನ್ ಶೃಣ್ವನ್ ದೇವರು ಮಾಡಿಸ್ಬೇಕಾದ್ದರಿಂದ ಕಾಮನ್ ಫ್ಯಾಕ್ಟರ್ ಎಲ್ಲ ಇದೆ. ಪ್ಲಸ್ ಅದರಲ್ಲೂ ಇದ್ದಾರೆ. ಅಲ್ಲ, ಅದಕ್ಕೆ ಹೇಳಿದ್ದು ಹಾಗೆ ಹೇಳಲಿಲ್ಲ. ದೇಹ ಮೂದೋಯ್ತಲ್ಲಿಗೆ ಬ್ರಹ್ಮ ಅಥ ಇಂದ್ರಿಯಾದ್ಯ. ಬ್ರಹ್ಮ ಅಂತ ಹೇಳಿದಾಗ ಕರ್ತಾನೂ ಬಂತು, ಪಂಚಮ ದೇವನೂ ಬಂತು, ಎಲ್ಲರೂ ಸೇರ್ಬೇಕು ಅದಕ್ಕೆ. ಮತ್ತು ನಮ್ಮಲ್ಲಿ ಒಂದಿದೆ. ಈಗ ಯಾವುದೇ ಮೆಡಿಕಲ್ ಪುಸ್ತಕ ತೊಗೊಳ್ಳಿ ನೀವೀಗ, ರೋಗಕ್ಕೆ 100 ಕಾರಣ ಕೊಡ್ತಾರೆ, 10-20 ಏನೋ ಕೊಡ್ತಾ ಹೋಗ್ತಾರೆ. ಕೊನೆಗೆ ಅನ್ನೋನ್ ಅಂದರೆ ಯಾರು? ಗೊತ್ತಿಲ್ಲದವರು ದೇವರು ಅಂತ. ನಮ್ಗೆ ಗೊತ್ತಿಲ್ಲದವರು ಅಂತ ತಾನೇ ಆಗ್ತಿರಿಂದ ಅದನ್ನು ಹೇಳಿ. ಕಾಣದೇ ಇರೋನು ಅಂತ ಅರ್ಥ. ಕಾಣದೇ ಇರೋ ನಾವೇನು ಹೆಲ್ಪ್ಲೆಸ್. ಸಿಕ್ಕಾಬಟ್ಟೆ ಸ್ಮೋಕಿಂಗು, ಡ್ರಿಂಕಿಂಗ್ ಎಲ್ಲ ಇದೆ. ಕ್ಯಾನ್ಸರ್ ಹೆಸರೇ ಇಲ್ಲ ಅವನಿಗೆ. ಮಡಿಲಿ ಕೂತಿದ್ದಾನೆ ಕ್ಯಾನ್ಸರು. ಯಾಕೆ? ಎಲ್ಲಿಂದ ಬಂತದು? ಇವೆಲ್ಲ ಕಾರಣಗಳಿದೆ. ಈ ಜನ್ಮದಲ್ಲಿ ಏನೂ ಇಲ್ಲ, ಕರೆಕ್ಟು. ಹಿಂದಿನ ಜನ್ಮ ಅಥವಾ ಹಿಂದಿನವರಿಗಿದೆ. ಇನ್ನೋರು ಯಾರೇ ಕೆಲಸ ಮಾಡಿಬಿಟ್ಟದೆ, ಇವನು ಅನುಭವಿಸ್ತಾನೆ ಪಾಪ. ಆದರೆ ಒಟ್ಟು ಇಲ್ಲದೆ ಒಂದು ಕಾರ್ಯ ಆಗ್ಬೇಕಾದ್ರೆ ಏನು ಇರಬೇಕು? ಒಂದು ಕಾರಣ ಇರಲೇಬೇಕು. ಈ ನಿಯಮ ಬಿಟ್ಟರೆ ಹೋಯ್ತು. ಹಾಂ, ದೇವರು ಅಂತ ಅರ್ಥ. ಬ್ರಹ್ಮಶಬ್ದಕ್ಕೆ ವಿಷ್ಣುವೇ ಕೇಳಿಲ್ವೇನೋ? ದೇವರು ಅಷ್ಟೇ. ಬ್ರಹ್ಮಶಬ್ದಕ್ಕೆ ಇನ್ನೇನು ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮುಳುಗ್ದಲ್ಲೇ ಹೇಳ್ಬಿಟ್ಟಿದ್ದಾರೆ. ಹಾಂ, ಬ್ರಹ್ಮ ಇದೆಯಲ್ಲ, ಮತ್ತೆ ಬ್ರಹ್ಮ ಇಲ್ಲ ನೋಡಿ ಅಲ್ಲಿ. ಯಾಕೆ ಬರಬೇಕು? ಕರ್ತ, ಎರಡನೇದು ಕರ್ತ ತಾನೇ ಹೇಳಿದ್ದು. ಅಧಿಷ್ಠಾನಂ ಕರ್ತ ಅಂತ ಹೇಳಿದ್ರಿಂದ ದೇಹ ಅಧಿಷ್ಠಾನ, ಕರ್ತ ಬ್ರಹ್ಮ. ಬ್ರಹ್ಮಶಬ್ದ ಜೀವ ಅಂತಲೂ ಅರ್ಥ ಇದೆ. ಬ್ರಹ್ಮಾಣಿ ಜೀವ ಸರ್ವೇಪಿ ಅಂತ ಎಲ್ಲಿ? ಹಾಂ, ತತ್ವದಿಂದ ಹೇಳಿದ್ದಾರೆ. ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗ ಮರ್ತೋಗ್ಬಿಟ್ಟಿದೆ. ಬ್ರಹ್ಮಾಣಿ ಬರೀ ಬ್ರಹ್ಮ, ಜೀವಕ್ಕೂ ಅರ್ಥ ಆಗುತ್ತೆ. ಬೃಹಜಾತಿ ಜೀವ ಕಮಲಾಸನ ಶಬ್ದರಾಶಿಷು, ಇಷ್ಟರಲ್ಲಿ ಬ್ರಹ್ಮಶಬ್ದ ಇದೆ. ಪರಬ್ರಹ್ಮಾಣಿ ಪರಬ್ರಹ್ಮ ಅಂದರೆ ಮುಕ್ತ ಜೀವರು. ಪ್ರಕೃತಿ ಪರಮಂ ಬ್ರಹ್ಮ, ಮಹಾಲಕ್ಷ್ಮಿ ಪರಮಂ ಬ್ರಹ್ಮ ಅಂತ ಕರೀತಾರೆ. ಪರಮಂ ಮಹದಚ್ಯುತಃ, ಪರಮಂ ಮಹದ್ಬ್ರಹ್ಮ ಅಂದರೆ ಪರಮಾತ್ಮ. ಇಷ್ಟ 5 ಇದೆ. 5 ಬ್ರಹ್ಮಶಬ್ದ ಬೇರೆ ಬೇರೆ ಕಡೆ ವಾಚ್ಯವಾಗುತ್ತೆ. ಆದರೆ ಇಲ್ಲಿ ಬರೀ ಅದನ್ನ ಉಪಯೋಗಿಸ್ಬಿಟ್ರೆ ಏನು ಮಾಡಬೇಕಾಗ? ಸೂತ್ರ ಅಂದರೆ ಬ್ರಹ್ಮಸೂತ್ರ ಹೇಗೋ, ಬ್ರಹ್ಮ ಅಂದರೆ ಯಾರು? ವಿಷ್ಣುವೇ. ಉಳಿದವ್ರು ಹೇಳ್ಬೇಕಾದ್ರೆ ಅಬ್ಜೆಕ್ಟಿವ್ ಸೇರಿಸ್ಬೇಕಾದ್ರೆ ಜೀವಬ್ರಹ್ಮ ಅಂತ ಕರಿಬೇಕು. ಕ್ರಿಯಾಶ್ಚ, ಹಾಂ, ಬಂದೆ ಕ್ರಿಯಾಶ್ಚ ತಥಾ ಅದೃಷ್ಟಂ ಪಂಚಮಂ ಕರ್ಮ ಹೇತು. ಇದು ನಮಗೆ ಗೊತ್ತಿಲ್ಲದ ಒಂದು ಫ್ಯಾಕ್ಟರ್ ಇದೆ, ಅದು ಅದೃಷ್ಟ ಕರ್ಮ. ಸೆಕೆಂಡ್ ಇಯರ್ ನಮ್ಗೆ ಉಳಿದೆಲ್ಲ ಅರ್ಥ ಆಗೋದು ಬೇಡ. ಸೆಕೆಂಡ್ ಇಯರ್ ಇದ್ದಾನೆ ಅಂದರೆ ಫಸ್ಟ್ ಇಯರ್ ಓದಿದ್ದಾನೆ ಅಂತ ಅರ್ಥ. ಹೊತ್ತಾನೆ. ಈಗ ಬೇರೆ ಇದು ಬೇರೆ ಇದೆ. ಕ್ಯಾರಿಯರ್ ಹೋಗ್ಬಿಡ್ತಾರೆ ಕೊನೆವರೆಗೂ. ಹಿಂದಿರಲಿಲ್ಲ ಹಾಗೆ. ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಫುಲ್ ಮುಗಿಸಿರ್ತಾನೆ ಅಂತ ಬರೀ ಓದಿದ್ದಾನಲ್ಲ.
ಪಾಸ್ ಕೂಡ ಆಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅಷ್ಟರ ಮಟ್ಟಿಗೆ ಅದು ಅಂಡರ್ಸ್ಟುಡ್ ಇಲ್ಲ. ಹೋಗ್ಲಿ MSc ಹೊತ್ತು BSc ಆಗಿರಲೇಬೇಕು ಅವನು. ಕೆಲವೆಲ್ಲ ಹೇಗೆ ಅಟ್ಯಾಚ್ಡ ಹಾಗೆ ಅದು ಬಿಡಿಸಿ ಹೇಳಬೇಕು. ಆಮೇಲೆ ಅದೇನೋ ಸರಿ PUC ಅಂತ ಕೇಳಿದೆ ಮತ್ತೆ ಅದು ಸರಿ SSLC ಅಂತ ಕೇಳಿದರೆ ಅವ್ನಿಗೆ ಅರ್ಥನೇ ಆಗ್ತಾಯಿಲ್ಲ. 5th ಫ್ಲೋರ್ ಇದೆ ಅಂದರೆ ಏನರ್ಥ, ಉಳಿದೆಲ್ಲ ಇವೆ ಅಂತ. ಅವೆಲ್ಲ ಪೂರ್ವ, ಅದಕ್ಕೆಲ್ಲ ಸಪೋರ್ಟಿವ್ ಆಗಿರೋದು. ನೋಡೋದಕ್ಕೆ ಇಂಡಿಪೆಂಡೆಂಟ್ ಅಪಾರ್ಟ್ಮೆಂಟ್ ಹಾಗೆ ಕೆಳಗೆ ಇಂಡಿಪೆಂಡೆಂಟ್ ನಾವು ಹೊಡೆದಾಗ್ತೀರಿ ಅಂತ ಏನಾಗ್ತೀವಿ ನಂದು ಇಂಡಿಪೆಂಡೆಂಟ್ ನಾವು ಹೊಡೆದಾಗ್ತೀರಪ್ಪ, ಏನು ಮಾಡ್ತೀರಿ ಈಗ? ಅಲ್ಲ, ಅವ್ನು ಯಾವ ಅಲ್ಲಿ ಬರೆಸಿಬಿಟ್ಟಿರ್ತಾರೆ ಅದರಲ್ಲೆಲ್ಲ ಅಗ್ರಿಮೆಂಟ್ ಎಲ್ಲ ಸೇರಿಬಿಟ್ಟಿರುತ್ತೆ. ಏನೋ ಅದೆಲ್ಲ ಮುಟ್ಟಾಗಿಲ್ಲ ಅವರು. ಏನೇ ಮಾಡಿ ಇಂಟೀರಿಯರ್ಸ್ ಮಾಡಬೇಕೆ ಹೊರತು ಉಳಿದೆಲ್ಲ ಮಾಡೋಂಗಿಲ್ಲ, ಹೊರಗೆ ಏನೂ ಮಾಡೋಂಗಿಲ್ಲ ಅವರು. ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಸ್ವಾತಂತ್ರ್ಯ ಅಷ್ಟೇ. ಎಷ್ಟು ಇಂಡಿಪೆಂಡೆಂಟ್ ಅಂದರೂ ಕೂಡ ಪ್ಯೂರ್ಲಿ ಇಂಡಿಪೆಂಡೆಂಟ್ ಅಷ್ಟೇ. ಮತ್ತು ಅದು ಇಂಡಿಪೆಂಡೆಂಟ್ ಅಲ್ಲ. ಇಂಡಿಪೆಂಡೆಂಟ್ ದೇವರೊಬ್ಬರೇ. ಇವರೆಲ್ಲ ಯಾರು? ಡಿಪೆಂಡೆಂಟ್. ದೇಹೋ ತಾತ್ಪರ್ಯ ಬಂದೆ ಅಧಿಷ್ಠಾನಂ ಕಥಿತಂ ಪರಮಂಸ. ಅಧಿಷ್ಠಾನಂ ಅಂದರೆ ಶರೀರಾದಿ ಶಬ್ದದಿಂದ ಹಿಂದೆ ಹೇಳಿದ್ರಲ್ಲ, ಆದಿ ಶಬ್ದ ಇವೆಲ್ಲ ತೊಗೊಂಡ್ಬಿಡ್ಬೇಕು. ಒಂದು ಅರ್ಥ ತೊಗೊಂಡು ಸಂಕ್ಷೇಪ ಮಾಡಿಕೊಂಡ್ರೆ ಕೆಲವು ಕಡೆ ಹೇಳ್ತಾರೆ 3 ಕಾರಣ ಅಂದ್ಬಿಡ್ತಾರೆ, ಕೆಲವು ಕಡೆಗೆ ಇನ್ನೊಂದೆರಡು ಜಾಸ್ತಿ ಹೇಳ್ತಾರೆ. ಎಷ್ಟೇ ಹೇಳಿದ್ರು ಕೂಡ ಕೊನೆಗೆ ಎಷ್ಟು 5ಕ್ಕೆ ರೆಡ್ಯೂಸ್ ಆಗುತ್ತೆ. ಅದು 5 ಅಂದರೆ ಕಡಿಮೆನೂ ಆಗಲಿಲ್ಲ ಹೆಚ್ಚು ಆಗಲಿಲ್ಲ, ನಮಗೆ ಕ್ಲಾರಿಟಿ ಜಾಸ್ತಿ ಬರುತ್ತೆ ಅಂತ. ಒಂದೇ ಕಾರಣ ದೇವರು ಅಂದರೆ ಮುಗಿದೋಯ್ತಾರೆ. ಉಳಿದ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಆದರೆ ಸ್ವತಂತ್ರ ಕರ್ತ ಒಬ್ಬನೇ. ಮುಂದೆ ವಾಪಸ್ ಬಂತೀಗ. ಶರೀರವಾಂಗ್ ಮನೋಭಿರ್ಯತ್ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಇದು ಯಾರಿಗೆ ಅಪ್ಲಿಕಬಲ್ ಅಂತ ಪ್ರಶ್ನೆ ಈಗ. 5 ಯಾರಿಗೆ ಅಪ್ಲಿಕಬಲ್ ಅಂದರೆ ಶರೀರ ವಾಂಗ್ಮನೋಭಿರ್ಯತ್ಕರ್ಮ ಪ್ರಾರಭತೆ ನರಃ ಒಬ್ಬ ವ್ಯಕ್ತಿ, ಮನುಷ್ಯ ಇದ್ದಾನೆ. ಅವನು ಏನು ಶರೀರ ಕಾಯೇನ, ಆಮೇಲೆ ವಾಚ, ಆಮೇಲೆ ಮನಸ್ಸ ಕಾಯೇನ ವಾಚ ಮನಸ್ಸ 3 ರೀತಿ ಮಾಡೋಕ್ಕೆ ಬರುತ್ತೆ. ಯತ್ಕರ್ಮ ಯಾವ ಕೆಲಸ ಮಾಡಿದರೂ ಕೂಡ, ಕಾಯೇನ ವಾಚ ಮನಸ್ಸ ಯಾವ ವ್ಯಕ್ತಿ ಏನೇ ಕೆಲಸ ಮಾಡಿದರೂ ಕೂಡ, ನ್ಯಾಯಂ ವಾ ವಿಪರೀತಂ ವಾ. ನ್ಯಾಯಂ ಅಂದರೆ ಒಳ್ಳೆಯ ಕೆಲಸ, ವಿಪರೀತ ಅಂದರೆ ಆಪೋಸಿಟ್ ಕೆಟ್ಟ ಕೆಲಸ. ಏನೇ ಮಾಡಿದರೂ ಕೂಡ ಏನು ಬೇಕಲ್ಲಿಗೆ? ಪಂಚೈತೆ ತಸ್ಯ ಹೇತವಃ. 5 ಕಾರಣ ಇರಲೇಬೇಕು. ಸತ್ಕರ್ಮ ಮಾಡಲಿಕ್ಕೂ 5 ಕಾರಣ ಬೇಕು, ದುಷ್ಕರ್ಮ ಮಾಡಲಿಕ್ಕೂ 5 ಕಾರಣ ಬೇಕು. ಆದ್ದರಿಂದ ಒಂದೇ ವ್ಯಕ್ತಿ ಒಬ್ಬನೇ ಮಾಡಿ ಕೆಲಸ ಸಾಧ್ಯನೇ ಇಲ್ಲ. ಆದ್ದರಿಂದ ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ನಾ ಅಹಂಕರ್ತ ಹರಿಕರ್ತ ಅನ್ಬೇಕು ಅಂದ್ರೆ ಯಾಕೆ ಎಷ್ಟು ಸುಳ್ಳು ಹೇಳ್ತಾರೆ ಇವರು. ತಾನು ಮಾಡ್ತಾ ಇದ್ದಾನೆ, ಗೊತ್ತಾಯ್ತಾ? ಇದೆಲ್ಲ ಎದ್ದು ಕಾಣೋದು ಗೊತ್ತಾಗ ಯಾವಾಗ ಕಳ್ತನ ಮಾಡಿದಾಗ. ನಾನು ಮಾಡಿಲ್ಲ ದೇವರು ಮಾಡಿದ್ರೆ ಯಾರು ಹೇಳಿ ಹೋಗ್ತಾರ? ಇದರಾದ್ರೆ ಯಾರೋ ಹೇಳ್ಕೊಂಡ್ಬಿಡ್ತಾರೆ ಸರಿ ಅಂತೇಳಿ, ಇವ್ರು ಸನ್ಮಾನ ಮಾಡ್ತಾರೆ. ಅದಕ್ಕೆ ಇವ್ರು ಕಣ್ಣಿಗೆ ಕಂಡವ್ರಿಗೆ ಹೇಗೆ ಸನ್ಮಾನ ಮಾಡ್ತಾರೋ, ಕಣ್ಣಿಗೆ ಕಂಡ ಕಳ್ಳರು ಶಿಕ್ಷೆನೂ ಕೊಡ್ತಾರೆ. ಅದನ್ನು ಬೇರೆ ಮೇಲೆ ಹಾಕ್ಲಿಕ್ಕೆ ಬರಲ್ಲ ಅವರು. ಇದೆಲ್ಲ ಒಂದು ರೀತಿ ಪ್ಯಾಸಿವ್ ಲೈಫ್ ಅಂತ ಹೇಳ್ತಾರೆ. ತಪ್ಪೋದು. ನಮ್ಮ ಲೈಫಲ್ಲಿ ಪ್ಯಾಸಿವ್ ಇದ್ದೇವೆ, ಆ್ಯಕ್ಟಿವ್ ಇದ್ದೇವೆ. ನಮ್ಮ ಅಷ್ಟೇ ರೋಲ್ ತೊಗೊಂಡ್ರೆ ಆ್ಯಕ್ಟಿವು. ಇದೆಲ್ಲ ತೊಗೊಂಡಾಗ ಏನದು ಒಟ್ಟು ಪ್ಯಾಸಿವೇ. ದೇವ್ರನ್ನ ಬಿಟ್ಟರೆ ಉಳಿದವರೆಲ್ಲ ಒಂದು ಸ್ಟೇಜಲ್ಲಿ ಏನಾಗಬೇಕು, ಅವರು ಪ್ಯಾಸಿವ್ ಆಗಲೇಬೇಕು. ಇಂಡಿಪೆಂಡೆಂಟ್ ಕಾರ್ ಡ್ರೈವರ್ ಬಂದಿಲ್ಲ, ಗೊತ್ತಾಯ್ತಾ? ಕಾರ್ ಓನರು ಡ್ರೈವರ್ ಬಂದಿಲ್ಲ. ಕಾರ್ ಇದ್ದಾನೆ, ಡ್ರೈವರ್ ಇದ್ದಾನೆ, ಪೆಟ್ರೋಲೇ ಇಲ್ಲ. ಅವನು ಪೆಟ್ರೋಲನ್ನು ಪಾಲು ಹಾಕಿದ್ದಾನೆ. ತಿಳಿತಾ? ಎಷ್ಟು ಡಿಪೆಂಡೆನ್ಸ್ ಅಂದರೆ ಎಲ್ಲ ಇದ್ದಾರೆ, ಸಿಗ್ನಲ್ ಬಂದುಬಿಟ್ಟಿದೆ ಅಡ್ಡ. ಏನು ಇನ್ನೊಬ್ಬನ ಅಡ್ಡ ಯಾರು ನಿಂತಿದ್ದು ಕೆಟ್ಟೋಗಿದೆ, ಬಿಡ್ತಾಯಿಲ್ಲ ದಾರಿ ಅವನು. ಎಷ್ಟು ಪ್ರಾಕ್ಟೀಸ್ ಇದೆ ಅಂದರೆ ಯಾವ ಕಾಲಕ್ಕೂ ನಾವು ಮಾಡ್ತೀನಿ ಅಂತ ಹೇಳೋ ಶಕ್ತಿ ಯಾರಿಗೂ ಇಲ್ಲ. ಅದು ಬೆಂಗಳೂರು ಟ್ರಾಫಿಕ್ನಲ್ಲಿ 6 ಗಂಟೆ ಅಂತ ಹೇಳ್ತೀನಿ, ದೇವರೇ ಗತಿ. ಎಷ್ಟೊತ್ತಂದು ಗೊತ್ತಿಲ್ಲ. 7 ಆಗ್ಬೋದು, 7:15 ಆಗ್ಬೋದು, ಬರದೇನೂ ಇರ್ಬೋದು. ಆ ಥರ ಆಗುತ್ತೆ. ಅದು ನಮ್ಮ ಅಸ್ವಾತಂತ್ರ್ಯ ಎವರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನಮ್ಮ ಅನುಭವಕ್ಕೆ ಬರುತ್ತದು. ಬಟ್ ನಾವು ಏನು ಮಾಡ್ತೇವೆ, ಅದನ್ನು ತುಳಿದು ಹಾಕಿಬಿಟ್ಟು ನಾವೇ ಎಂಬುದನ್ನು ಆದಷ್ಟು ಮೇಲಕ್ಕೆ ತರಲಿರ್ತೇವೆ. ಅದಕ್ಕೆ ಅಹಂಕಾರ ಪಡಬೇಡ ಅಂತ ಕೇಳಿದರೆ ನಿನ್ನ ರೋಲ್ನಷ್ಟು ಪಡು, ಗೊತ್ತಾಯ್ತಾ? ಇಲ್ಲದಕ್ಕೆ ತಲೆ ಹಾಕ್ಬೇಕು ಅದಕ್ಕೀಗ. ಅರ್ಥ ಆಯ್ತಾ? ಒಬ್ಬ ಯಾರಿಗೋ ಒಂದು ಫಸ್ಟ್ ರ್ಯಾಂಕ್ ಬಂದರೆ ಕೆಲಸ ಕೊಟ್ಬಿಟ್ಟ. ಕೆಲಸ ಕೊಟ್ಟರೆ ಇವನು ಫಸ್ಟ್ ರ್ಯಾಂಕ್ ಇರ್ಬೋದು, ಇಷ್ಟಾದ್ರೂ ಕೆಲಸ ಆಟೋಮೆಟಿಕ್ ಅಲ್ಲ. ಅವ್ನು ಇನ್ನೊಬ್ರು ಕೊಟ್ಬಿಟ್ರೆ ಏನು ಮಾಡ್ತೀರಿ ಈಗ? ಕೋರ್ಟ್ಗೆ ಹೋಗಿ ರಿಟೈರ್ ಆಗೋರು ಕೋರ್ಟ್ ಕೇಸ್ ನಡೀತಾನೆ ಇರ್ತದೆ. ನನ್ನಿಷ್ಟ ಅಂತ ಹೇಳ್ತಾರೆ. ಅವ್ನು ಇಷ್ಟಪಟ್ಟರು ಮಾಡ್ಬೋದು, ಕೆಲಸ ಮಾಡೋಕ್ಕಾಗೋದಿಲ್ಲ ಅವ್ನು ಎದುರೊಂದು ಬೇರೆ. ಅದು ಯಾರು ಕೂಡ ಮಾಡ್ತೀನಿ ಅಂತ ಹೇಳೋ ಕೆಲಸ ಇಲ್ಲವೇ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅರ್ಥ ಆಯ್ತಾ? ಈ ಅಕಸ್ಮಾತ್ ಈಗ ಅಂದಿವಪ್ಪ ಆಗಿಬಿಡ್ತು, ಏನು ಮಾಡಬೇಕಾಗ? ದೇವ್ರ ಮನಸ್ಸಿಗೆ ಬಂದಿದೆ ಆಯ್ತೇ ಹೊರತು ಇಲ್ಲದವ್ರು ಏನಾಗ್ತಿರಲಿಲ್ಲ, ಆಗಲೇ ಸಾಧ್ಯನೇ ಇರಲಿಲ್ಲ. ಹಾಂ, ಜ್ಞಾನಿ ಅಜ್ಞಾನಿ, ಒಳ್ಳೆಯವನು ಕೆಟ್ಟವನು, ದುರ್ಯೋಧನ, ಭೀಮಸೇನ ದೇವರು ಎಲ್ಲರಿಗೂ ಅಪ್ಲಿಕಬಲ್, ಒಬ್ಬೊಬ್ಬರಿಗೆಲ್ಲ. ಹಾಂ, 5ರಲ್ಲೂ ಪರಮಾತ್ಮನ ರೋಲ್ ಇದೆ.
ದೈವಂ ಅಂತ ಹೇಳಿದ ಕಾರಣ ಏನು? ದೈವ ಶಬ್ದಕ್ಕೆ ಅರ್ಥ ಏನು? ದೇವರು ತಾನೇ. ಅವನು ಸ್ವತಂತ್ರ ಕಾರಣ ಭಗವಂತ. ಆದರೆ ಸಾಪೇಕ್ಷತ್ವ ಇವೆಲ್ಲ ನೋಡಿ ಮಾಡ್ತಾನೆ. ವೈಷಮ್ಯ ನಿರ್ಗಣೇನ ಸಾಪೇಕ್ಷತ್ವ, ಇವೆಲ್ಲ ಸಾಪೇಕ್ಷ. ಇವೆಲ್ಲ ಈ ಕಡೆ ನಾವಿದ್ದೇವೆ, ಆ ಕಡೆ ದೇವರಿದ್ದಾನೆ. ಅರ್ಥ ಮಾಡ್ಕೊ. ಈ ಕಡೆ ನಾವಿದ್ದೇವೆ, ಆ ಕಡೆ ದೇವರಿದ್ದಾನೆ. ಮತ್ತು ಇನ್ನು ಬಿಟ್ವೀನ್ ಎಷ್ಟರಲ್ಲಿ ಬರುತ್ತೆ? ಇನ್ನು ಬಿಟ್ವೀನ್ ಇವೆಲ್ಲ ಬೇಕು. ನಾವೇ ಇಲ್ಲ. ರಿಜಿಸ್ಟಾರ್ ತೊಗೊಂಡು ಏನು ಮಾಡ್ತೀರಿ? ಈಗ ಯಾರೋ ಬರೋ ಪ್ರೋಗ್ರಾಮ್ ಕ್ಯಾನ್ಸಲ್ ಬರೋದಿಲ್ಲ ಅಂತೆ, ಕ್ಯಾನ್ಸಲ್ ಆಗಬೇಕು. ಗೊತ್ತಾಯ್ತಾ? ಎಲ್ಲ ಇದೆ, ಭಯಂಕರ ಮಾಡಿ ಯಾರು ಬರೋಗಿಲ್ಲ, ನಿಂತೋಯ್ತು. ಕರೆಂಟು ಏನೋ ಆಗುತ್ತೆ, ನಿಂತೋಯ್ತು. ಅದು ಅರ್ಥ ಮಾಡಿಕೊಂಡ್ರೆ ಎರಡು ಸೈಡ್ ನೋಡ್ಬೇಕು ಯಾವಾಗ. ಈ ಕಡೆಯಿಂದ ನಾವು, ಆ ಕಡೆಯಿಂದ ದೇವರು. ಈಗ ನಾವು ಹೇಳೋಣ, ಈಗ ದೇವ್ರನ್ನ ಮಾತು ಹೇಳಿ ನಾನು ಬೇಕಾದ್ ಮಾಡ್ತೇನೆ ಹೇಳ್ಬೋದು. ದೇವ್ರಿಗೆ ಯಾರು ಏನು ಅಡ್ಡಿ ಮಾಡೋಂಗಿಲ್ವೇ ಇಲ್ಲ. ಗೊತ್ತಾಯ್ತಾ? ಅದು ನಾವು ಹೇಳಬೇಕಾದ್ರೆ ಒಂದು ಹೇಳಿ ಕೊನೆಗೆ ದೇವರು ಇಷ್ಟು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇವ್ರು ಬಂದಾಗ ಬೇರೆ ಯಾರೂ ಬೇಕಿಲ್ಲ. ಯತ್ರ ಯೋಗೇಶ್ವರ ಕೃಷ್ಣ ಸಾಕು. ಅರ್ಜುನ ಗೆಲ್ಲಬೇಕಾದ್ರೆ ಮಾತ್ರ ಕೃಷ್ಣನೂ ಇದ್ದು ಗೆಲ್ಲಬೇಕು, ಇಲ್ಲದ್ರೆ ಸಾಧ್ಯ ಇಲ್ಲ. ಬರೀ ಅರ್ಜುನ ಗೆಲ್ಲಕ್ಕೆ ಬರೋದಿಲ್ಲ, ಬರೀ ಕೃಷ್ಣ ಗೆಲ್ತಾನೆ ತೋರಿಸಿದ್ದಾನೆ. ಕಂಸನ ಕೊಲ್ಬೇಕಾದ್ರೆ ಅರ್ಜುನ ಇದ್ದ ಜೊತೆಗೆ ಇಲ್ಲ. ಅದಕ್ಕೆ ಅರ್ಜುನ ಏನು ಮಾಡೋಕ್ಕಾದ್ರೆ ಕೃಷ್ಣ ಇದ್ದಾನೆ ಜೊತೆ. ಆದ್ದರಿಂದ ನರನ ಹಿಂದೆ ನಾರಾಯಣ ಇರಲೇಬೇಕು. ನಾರಾಯಣ ಹಿಂದೆ ಯಾರೂ ಇರಬೇಕಾಗಿಲ್ಲ. ಗೊತ್ತಾಯ್ತಾ? ಅದು ದೇವರು ಕೂಡ ನಾನು ಅನ್ಕೊಳ್ಳಿ ಆಗಿದ್ದರೆ, ನಾನು ಅಹಂಕರ್ತ ಅನ್ಕೊಳ್ಳಿ ಅಂತ ಕೇಳಿದರೆ ಅನ್ಕೊಳ್ಳೋದಿಲ್ಲ. ಯಾಕೆ ಕರ್ತೃ ಆಗಿದ್ದಾರ. ಮಾಡಿ ತೋರಿಸ್ತೇನೆ ನೋಡು ಅಂತ ಹೇಳ್ತಾರೆ. ನಾವೇನು ತೋರಿಸೋದು ಬಂತೀಗ? ಏನು ತೋರಿಸ್ತೆ? ಆಯ್ತಾ ನಿನ್ನ ಕೆಲಸ ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ. ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂಚ ಎಷ್ಟೋ ಸರ್ತೆ ಏನು ಮಾಡಿರ್ತಾರೆ, ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಈ ಬೈಕಿನ ತೊಗೊಳ್ಳಿ, ಫಸ್ಟ್ ಬಂದು ನೋಡ್ತಾರೆ, ಅದು ಶುರುವಾಗ್ತಾರೆ ನಿಂತೋಯ್ತು. ಹುಡುಕ್ತಿ ಎಲ್ಲ ಆಯ್ತು. ಅವನೇನು ಮೋಸ ಮಾಡಿ ಕೆಲವರೆಲ್ಲ ಮಾಡೋದು ಬಿಟ್ಬಿಡಿ, ಅದು ಬೇರೆ. ಪಾಪ ಸರಿಯಾಗೇ ಮಾಡಿರ್ತಾನೆ. ಯಾಕೆ ಗೊತ್ತಿಲ್ಲ ಅಷ್ಟೇ. ಯಾಕೆ ಗೊತ್ತಿಲ್ಲ? ಅವನ ಕೈಲಿಲ್ಲ, ಅವ್ರು ಏನೋ ಆಗೋಗ್ಬಿಟ್ಟಿದೆ. ಶರೀರ ಏನೋ ಅಂತ ಪದ ಎಷ್ಟೊತ್ತು ಉಪಯೋಗಿಸ್ತೇವೆ ಲೆಕ್ಕನೇ ಇಲ್ಲ. ಯಾಕೋ ನಮಗೆ ಗೊತ್ತಿಲ್ಲ, ಏನೋ ಹೇಳ್ತಾನೆ ಇರ್ತೇವೆ ನಾವು. ಅದು ಹಿಂದಿಷ್ಟೆಲ್ಲ ಇದೆ ಅಂತ ಮರ್ತು ಬಿಡ್ತೇವೆ ಅಷ್ಟೇ. ಅದು ತಿಳಿಸ್ಕೊಡೋದಕ್ಕೆ ಶಾಸ್ತ್ರ ಬೇಕಷ್ಟೆ. ದೇಹ ಅದು ಮುಗಿದ ಮೇಲೆ ಶರೀರ ವಾಂಗ್ ಮನೋಹಿರ್ಯತ್ ಕರ್ಮ ಪ್ರಾರಭತೆ ನರಹ ಎಟ್ಟು ಸೇರಿಸಿದರು. ಮನುಷ್ಯ ನರ ಅಂದರೆ ಗಂಡಸು ಅಂತ ಅಷ್ಟೇ ಅಲ್ಲ, ಮತ್ತು ನಾರಿಗೆ ಅಪ್ಲೈ ಆಗಲ್ಲ ಅಂತ ಹೇಳಬಾರ್ದು. ನರ ಶಬ್ದಕ್ಕೆ ಕಾಮನ್, ಮನುಷ್ಯ ಅಂತ ಅಷ್ಟೇ ಅರ್ಥ. ಶರೀರ ವಾಕ್ ಮನೋ. ಈ ಉದಾಹರಣೆಗೆ ಬರೀ ಶರೀರ ಕೆಲಸ ಇಷ್ಟು ಬೇಕು, ಬರೀ ವಾಕಿನ ಕೆಲಸ ಅದಕ್ಕೂ ಇದು ಬೇಕು, ಬರೀ ಮನಸ್ಸಿನ ಕೆಲಸಕ್ಕೂ ಇದು ಬೇಕು. ಆಯಿತಾ? ಮನಸ್ಸು ಇಲ್ಲಿ ದೇಹ ಇರಬೇಕಾದ್ರೆ ಮನಸ್ಸಿಲ್ಲದ ದೇಹ ಏನಿರುತ್ತೆ ಮತ್ತೆ? ಅಧಿಷ್ಠಾನ ಬೇಕಲ್ಲ ಅದಕ್ಕೆ. ಗೊತ್ತಾಯ್ತಾ? ಅಭಿಮಾನಿ ದೇವತೆಗಳು ಬೇಕಲ್ಲ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ. ಸ್ಮರಣೆ ಮೊದಲು ಮಾಡಿರಬೇಕಲ್ಲ ಅವನು. ಮತ್ತು ಇಳಿದ ಕಡೆ ಇಂದ್ರಿಯ ಹೋಗಬಾರ್ದಲ್ಲ. ಇಷ್ಟೆಲ್ಲ ಏನೋ ಸ್ಮರಣೆ ಬಂದರೆ ಉಪಯೋಗ ಇಲ್ಲ. ದೇವ್ರು ಕೊಡಬೇಕು. ಎಷ್ಟೋ ಪರೀಕ್ಷೆಯಲ್ಲಿ ಅನುಭವ ಬರುತ್ತೆ ಅವನಿಗೆ. ಓದೇ ಇರೋದು ಏನೋ ಹೋಗ್ತಾರೆ, ಕೇಳಿ ಓದಿದ್ದು ಬಂದುಬಿಟ್ಟಿರುತ್ತೆ. ಎಲ್ಲೋ ಕೇಳಿದ್ದು ಪಟ ಬರೋದಾಕ್ಬಿಡ್ತಾರೆ. ಕಷ್ಟಪಟ್ಟು ಓದ್ತಾರೆ, ಯಾವುದೇ ರೀತಿ ಬರುತ್ತೆ. ಅವ್ರು ಓದಿದ್ದು ಬಂದೂ ಇಲ್ಲ, ನೋಡ್ಲಿಕ್ಕೆ ಹೋದ್ರೆ ಅದು ಬರ್ತು ಹೋಗ್ತಾ ಇರೋದು. ಅದಕ್ಕೆ ನಮ್ಮ ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಅಸ್ವಾದ ಅನುಭವ ಆಗುತ್ತೆ. ನಾವು ಮೋಸ ಮಾಡ್ಕೋತೇವೆ. ನಾವು ಇರೋದನ್ನು ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಇದೊಂದು ಹೀಗಾಯ್ತು ಅಷ್ಟೇ, ಉಳಿದು ನಾನು ಮಾಡ್ತೀನಿ ಮತ್ತೆ ಸೇರಿಸ್ಕೊತಾನೆ. ತಪ್ಪದು. ನ್ಯಾಯಮ್ಮ ವಿಪರೀತಮ್ಮ ಪಂಚೈತೆ ತಸ್ಯ ಹೇತವಃ. ಇಷ್ಟು ಹೇಳಿ ಮುಂದಿದೆ ನೋಡಿ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತಿ ಅಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ. ಎಷ್ಟು ಕ್ಲಾರಿಟಿ ಇದೆ ನೋಡಿ. ತತ್ರ ಈ ವಿಷಯ ಇರಬೇಕಾದ್ರೆ ಏವಂ ಸತಿ ಆತ್ಮಾನಂ ಕೇವಲಂತು ಕರ್ತಾರಂ ಯಃ ಪಶ್ಯತಿ. ನಾನೊಬ್ಬನೇ ಮಾಡಿದ್ದು ಅಂತ ಹೇಳಕ್ಕೆ ಬರುತ್ತಾ? ಈ ಕ್ರಿಕೆಟ್ ಆಟ ಇದೆಯಪ್ಪ, ನಾನು ಒಬ್ಬನೇ ಅವನಿಗೆ ಬೋರ್ 5-6 ಸೆಂಚುರಿ ಹೊಡೆದಿರಲಿ ಬೇಕಾದ್ರೆ, ನಾನು ಒಬ್ಬನೇ. ಇನ್ನೊಬ್ರು ಒಂದು ಹೊಡೆದಿದ್ದಾನೆ, 0 ಅವನು ಪಕ್ಕದಲ್ಲಿ ನಿಂತಿದ್ದಾನೆ ಅಷ್ಟೇ. ಇದರ ಆಡಕ್ಕೆ ಬರಲ್ಲ ಅವನು. ಎಷ್ಟೋ ಸರ್ತಿ ಹಾಗೆ ಸೆಂಚುರಿ 1-2 ಹೊಡೆದಿರ್ತಾರೆ ಅಷ್ಟೇ ಅವರು. ಇಲ್ಲಿಂದ ಅಲ್ಲಿಂದ ಇಷ್ಟೇ. ಬಟ್ ಅವ್ನು ಇದ್ದಿದ್ದಕ್ಕೆ ಆಗ್ತಿರಲಿಲ್ಲ. ಅವ್ನು ಪಾರ್ಟ್ ಕೊನೆಗೆ 10 ವಿಕೆಟ್ಸ್ ಇನ್ನೊಂದೇ ಒಬ್ಬನ ಆಡಾಗಿಲ್ಲ ಅವನು. ಅಂದರೆ ಟೀಮ್ ವರ್ಕ್ ಅನ್ನೋ ಪದ ಇವತ್ತು ಅದರಲ್ಲಿ ಯಾರೂ ಹೇಳಾಗಿಲ್ಲ. ನಿಮ್ಗೆ ಗೊತ್ತಾಗಲ್ಲ. ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕರ್ಕೋ, ಬಟ್ ಓನ್ಲಿ ಪರ್ಸನ್ ಆಫ್ ದಿ ಮ್ಯಾಚ್ ಅಂತ ಕರೆಯಾಗಿಲ್ಲ. ಇಷ್ಟು ಗೊತ್ತಿದೆ. 11 ಇಲ್ಲೂ 11 ಫ್ಯಾಕ್ಟರ್ಸ್ ಇರೋದು. 11 ಇಂದ್ರಿಯ ಇದೆ, ಕೆಲ ದೇವರಿದೆಲ್ಲ ಇದೆ. ಇಲ್ಲಿ ಒಪ್ಕೊಳ್ಳೋಕೆ ತಯಾರಿಲ್ಲ ನಾವು. ಅದಕ್ಕೆ ಇಷ್ಟು ವಿಷಯ ಹೀಗಿರಬೇಕಾದ್ರೆ ಆತ್ಮಾನಂ ಕೇವಲಂತು ಯಃ ಕರ್ತಾರಂ ಪಶ್ಯತಿ. ಅವನೊಬ್ಬನೇ ಮಾಡಿದ್ದು ಅಂತ ಹೇಳಿದರೆ ತಪ್ಪಲ್ವಾ? ಯಾವ ಕಾಲಕ್ಕೂ ಹೇಳಬಾರ್ದು. ಒಬ್ಬನೇ ಮಾಡಿದ್ದು ಅನ್ನೋ ಪದ ಉಪಯೋಗಕ್ಕೆ ಬರೋದಿಲ್ಲ. ಏಕಃ, ನಾನು ಒಬ್ಬನೇ ಮಾಡಿದ್ದು ಅಂತ ಹೇಳೋ ಶಕ್ತಿ ಇರೋ ದೇವರಿಗೆ ಮಾತ್ರ ಇದೆ. ಪಂಚೈತೆ ತಸ್ಯ ಹೇತವಃ. ಹೇತು ಅಂದರೆ ಸಾಧನ. ತತ್ರೈವಂ ಸತಿ. ಇಲ್ಲಿ ಹೇತು ಅಂದರೆ ಈ ಹೇತು ತೊಗೋಬಾರ್ದು. ಯಾವ ಹೇತು ತೊಗೋಬಾರ್ದು? ಯುಕ್ತಿ ಎಂಬ ಅರ್ಥ ತೊಗೋಬಾರ್ದು. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ. ಅದು ಒಳ್ಳೆಯದಕ್ಕೂ ಹಾಗೆ ಕೆಟ್ಟದ್ದಕ್ಕೂ ಹಾಗೇನೆ. ಒಳ್ಳೆಯದಕ್ಕೂ ಹಾಗೆ ತಿಳ್ಕೋಬೇಕು, ಕೆಟ್ಟದ್ದಕ್ಕೂ ಹಾಗೆ ತಿಳ್ಕೋಬೇಕು.
ಪಶ್ಯತಿ ಅಕೃತ ಬುದ್ಧಿತ್ವಾತ್, ಅದಕ್ಕೆ ಅಕೃತ ಬುದ್ಧಿ ಅಂತ ಕರೀತಾರೆ. ಬುದ್ಧಿ ಏನೋ ಅಕೃತ ಬುದ್ಧಿ, ಅದು ಅಂದೇನರ್ಥ? ಶುದ್ಧ ಬುದ್ಧಿ ಅಲ್ಲ. ಕೃತ ಅಂದರೆ ಶುದ್ಧ, ಶೋಧಿತ. ವಿಚಾರ ಮಾಡಿ ಮಾತಾಡಿಲ್ಲ ಅವರು. ವಿಚಾರ ಮಾಡಿ ಮಾತಾಡಿದ್ರೆ ಏನಾಗುತ್ತಾಗ? ಇವತ್ತು ಯಾವುದೋ ಕರೆಕ್ಟ್ ವಿಷಯ ಬರುತ್ತೆ, ಸಂಬಂಧಪಟ್ಟರೆಲ್ಲ ಹಿಡೀರಿ ಅಂತ ಹೇಳಿ, ಸಂಬಂಧಪಟ್ಟ ಕ್ಲರ್ಕು ಅటు ಎಲ್ಲರೂ ಸಿಗಬೇಕೀಗ. ಅವನೊಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡ್ಬೇಕಾದ್ರೆ ಕೂಡ ಯಾರು ಇರಬೇಕಲ್ಲಿ? ದೊಡ್ಡ ಟೀಮ್ ಇರುತ್ತೆ, ಅದನ್ನೆಲ್ಲ ಹಿಡಿತಾರೆ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ ಕೇವಲಂ ನಿಷ್ಕ್ರಿಯಂ. ನಾವು ನಿಷ್ಕ್ರಿಯ. ಇಲ್ಲಿ ಎರಡರ್ಥ ಇದೆ ಆತ್ಮಾನ ಶಬ್ದಕ್ಕೆ, ಸ್ವಾರಸ್ಯ ಎರಡರ್ಥ. ಇನ್ನೊಂದು ಅರ್ಥ ಏನು ಗೊತ್ತಾ? ಇಷ್ಟೆಲ್ಲ ಇದೆ, ಇಷ್ಟಿದ್ದರೂ ಕೂಡ ದೇವರೊಬ್ಬ ನಾನೇ ಮಾಡಿದೆ ಅಂತ ಒಂದು ಎಕ್ಸ್ಟ್ರೀಮ್, ನಾನೊಬ್ಬನೇ ಮಾಡಿದೆ ಅಂತ ಎಕ್ಸ್ಟ್ರೀಮ್. ಎಲ್ಲ ದೇವರೇ ಮಾಡಿಬಿಟ್ಟ, ಅದನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ಎಲ್ಲ ದೇವರೇ ಮಾಡಿಬಿಟ್ಟ ಅಂದರೆ ಒಳ್ಳೆ ಕೆಲಸಕ್ಕೆ ಪರವಾಗಿಲ್ಲ, ಕೆಟ್ಟ ಕೆಲಸಕ್ಕೆ ದೇವರೇ ಬಿಡುತ್ತೆ, ಗೊತ್ತಾಯ್ತಾ? ಹಾಗೆ ಹೇಳಬಾರ್ದು, ಗೊತ್ತಾಯ್ತಾ? ಅದಕ್ಕೆ ಆತ್ಮ ಶಬ್ದ, ಅದಕ್ಕೆ ಪದ ಜೀವ ಅಂತ ಉಪಯೋಗಿಸ್ಲಿಲ್ಲ, ಆತ್ಮ ಪದ ಉಪಯೋಗಿಸ್ಬಿಟ್ಟು. ಜೀವ ಅಂತ ಕರೀಲಿಲ್ಲ, ಆತ್ಮ ಅಂತ ಕರೆದಿದ್ದರಿಂದ ತನ್ನನ್ನು ಮಾತ್ರ ಕರ್ತ ಅಂತ ಯಾರೂ ತಿಳ್ಕೊಬಾರ್ದು. ಯಾವ ಮನುಷ್ಯನೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಸೈಡಿಂದ ಇದು ಅದೇ ಧರ್ಮರಾಜ ಮಾಡ್ತಿದ್ದು ತಪ್ಪು. ಅದೇ ನಾನೇನು ಮಾಡಿ ಎಲ್ಲ ದೇವರು ಮಾಡಿಸಿದ್ದು ಅಂತ ಹೇಳ್ತಾರೆ, ತಪ್ಪದು. ಅದು ಬಿಂಬಿಸಿದ ಉತ್ತರ. ಇದೆಲ್ಲ ಸರಿಯಾಗಿ ಅರ್ಥ ಆಗಬೇಕು, ತಾತ್ಪರ್ಯ ಓದಬೇಕು. ಅದು ಓದೋದಿಲ್ಲ, ಆದ್ದರಿಂದ ಅರ್ಥ ಆಗೋದಿಲ್ಲ. ಅವ್ರು ಹೇಳ್ತಾರೆ ಬೇರೆ ಕಡೆ ಆಚಾರ ಬರೋದಿಲ್ಲ, ಅಲ್ಲೊಂದೇ ಬರೋದಿರೋ ಸುಮಾರು 80 ಶ್ಲೋಕ ಬರುತ್ತೆ. ಒಂದು ಅಲ್ಲಿದೆ ಅಂತಲೇ ಭಾಳ ಜನಕ್ಕೆ ಗೊತ್ತಿಲ್ಲ. ತಾತ್ಪರ್ಯ ಓದೋರಿಗೆ, ಅದು ಓದದೇ ಇದ್ದವ್ರಿಗೆ ಗೊತ್ತು ಕೂಡ ಇರೋದಿಲ್ಲ. ಅಲ್ಲಿ ಹೇಳ್ತಾರೆ, ಅದು ಮಾತು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ. ಅದು ಓದಿದ್ದೀವಿ ಆಗಲೇ. ಯಾರು ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾನೋ ಅವನು ಎಷ್ಟು ಪಾಪಿಯೋ, ಎಷ್ಟು ಕೆಟ್ಟಗತಿಗೆ ಹೋಗ್ತಾನೋ, ಅದಕ್ಕಿಂತ ಕೆಟ್ಟಗತಿಗೆ ಎಲ್ಲ ದೇವರೇ ಮಾಡಿಸೋಣ ಮುಂದೆ ಹೋಗ್ತಾರೆ ಅಂತ ಹೇಳ್ತಾರೆ. ಆಚಾರ್ಯ ಗೊತ್ತಾರೆ, ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಯಾರು ತಿಳ್ಕೊಂಡಿರ್ತಾರೆ. ಅಂದರೆ ತನ್ನ ರೋಲ್ ಅವಾಯ್ಡ್ ಮಾಡ್ತಾನೆ. ಅಲ್ಲಿ ಸ್ವಾರಸ್ಯ ಇರೋದು. ನಮ್ಮದೇನೂ ರೋಲ್ ಇಲ್ಲ, ಕೊಲೆ ಮಾಡಿ ಎಲ್ಲ ದೇವರು ಮಾಡಿಸಿರೋ ಸ್ವಾಮಿ, ಅವ್ನು ಹಿಡ್ಕೊಂಡು ಹೋಗೋದು ಅಂದ್ರೆ ಏನು ಮಾಡಬೇಕೀಗ? ಅದು ಸಾರದು. ಅಂದರೆ ಇದು ಅರ್ಥ ಆಗ್ತಾರೆ. ಇದು ನಾಸ್ತಿಕ ಆಸ್ತಿಕರು ಇವರೆಲ್ಲ, ಗೊತ್ತಾಯ್ತಿಲ್ಲ. ಒಂದು ಕಡೆ ದೇವರಿಲ್ಲ ಅನ್ನೋದು ಹೇಗೆ ನಾಸ್ತಿಕ್ಯನೋ, ನನ್ನ ರೋಲ್ ಏನಿಲ್ಲ ಅನ್ನೋದು ನಾಸ್ತಿಕ್ಯನೇ. ನಮ್ಮ ರೋಲ್ ಒಪ್ಕೋಬೇಕಂದ್ರೆ ಹವೆವರ್ ಸ್ಮಾಲ್ ಇಟ್ ಮೇ ಬಿ, ಏನದು ದಟ್ ಈಸ್ ದೇರ್, ಗೊತ್ತಾಯ್ತಾ? ಅದಿಲ್ಲದೆ ಹೋದರೆ ಆಗ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ದುರ್ಯೋಧನ ಅದೇ ಮಾತು ಹೇಳ್ಬೋದಾಗಿತ್ತು, ಹಾಗೆಲ್ಲಕ್ಕೆ ಬರೋದಿಲ್ಲ. ಭೀಮಸೇನರು ಎಲ್ಲ ಒಳ್ಳೆ ಕೆಲಸ ಮಾಡಿ ದೇವ್ರು ಮಾಡಿಸಿದ್ದು ಅಂತ ಹೇಳ್ತಾರೆ. ದುರ್ಯೋಧನ ಎಲ್ಲ ಕೆಟ್ಟ ಕೆಲಸ ಮಾಡಿ ತಾನೇ ಅಂತ ಹೇಳ್ತಾನೆ, ಮತ್ತು ಅದು ತಪ್ಪು. ಇನ್ನೊಬ್ರು ಒಪ್ಪೋದಿಲ್ಲ ಅವರು. ಇದನ್ನು ಜನ ಗಮನಿಸಿಲ್ಲ. ಯಾಕೆ ವಿಶೇಷ ಆಚಾರ್ಯ ಗೀತಾ ಭಾಷೆಯಲ್ಲೂ ಬರೋದಿಲ್ಲ. ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಬರೆದಿದ್ದಾರೆ ಸೋಲ್ಪಟ್ಟಿದ್ದನ್ನು. ಅದು ಓದದೆ ಹೋದರೆ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡುತ್ತೆ, ಗೊತ್ತಾಯ್ತಾ? ಕೇವಲ ಶಬ್ದಕ್ಕೆ ಕೇವಲ ಪರಮಾತ್ಮ ಅಂತಲೂ ತಿಳ್ಕೊಬಾರ್ದು, ಕೇವಲ ನಾವು ಅಂತಲೂ ತಿಳ್ಕೊಬಾರ್ದು. ಎರಡು ಅರ್ಥ ಇದೆ. ಒಂದು ಅರ್ಥ ಎಲ್ಲರೂ ಹೇಳಿಬಿಡ್ತಾರೆ, ಇನ್ನೊಂದು ಅರ್ಥ ಮಿಸ್ ಆಗಿಬಿಡುತ್ತೆ. ಆಚಾರ್ಯ ತಾವೇ ಹೇಳಿದ್ದಾರೆ ಅರ್ಥನ ಸೇರಿಸ್ಕೋಬೇಕಾದ್ರೆ. ಏನಂ ಕೇವಲಮಾತ್ಮಾನಂ ನಿಷ್ಕ್ರಿಯತ್ವಾದ್ ವದಂತಿ ಇತಿ ತತ್ರ ಇವ ಯಸ್ಯ. ಇದಿಷ್ಟು ಮತ್ತೆ ತಾತ್ಪರ್ಯ ಇದೆಯಾ? ಇಲ್ಲ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯ. ಮುಂದೆ ಹೇಳ್ತಾರೆ ಈಗ. ಒಬ್ರು ಎಂಥವ್ರು ಗೊತ್ತಾ? ಅಕೃತ ಬುದ್ಧಿ ದುರ್ಮತಿ. ದುಷ್ಟಬುದ್ಧಿಯವನವನು, ಬುದ್ಧಿ ಸರಿಯಿಲ್ಲ ಅಲ್ಲ, ಬುದ್ಧಿ ಕೆಟ್ಟೋಗಿದೆ ಅಂತ ಅರ್ಥ. ಇವತ್ತು ಹಾಲು ಸರಿಯಿಲ್ಲ ಮತ್ತು ಬೇರೆ, ಸ್ವಲ್ಪ ನೀರು ಹಾಕಿದ್ದಾರೆ, ಆ ಕ್ವಾಲಿಟಿ ಇಲ್ಲ, ಬಟ್ ಸಂಭವ ಮ್ಯಾನೇಜ್ ಮಾಡ್ಬೋದು, ತುಂಬ ಅನಿವಾರ್ಯ ಆದಾಗ ಕುಡಿದು ಬಿಡ್ಬೋದು. ಆದರೆ ಕೆಟ್ಟೋಗಿದ್ದರೆ ಕುಡ್ಲಿಕ್ಕೆ ಬರೋದಿಲ್ಲ. ಸೊ ಎರಡು ಆಗಿದೆ ಅವನಿಗೆ, ಬುದ್ಧಿ ಇಲ್ಲ, ಕೆಟ್ಟ ಬುದ್ಧಿ ಬೇರೆ ಇದೆ. ಆದ್ದರಿಂದ ಅವನೆಂದೂ ಉದ್ಧಾರ ಆಗೋದೇ ಇಲ್ಲ. ಅಜ್ಞರಿದ್ದಾರೆ, ಬುದ್ಧಿ ಇಲ್ಲ ಅವರಿಗೆ. ಆದರೆ ಮುಂದೆ ಬಂದರೆ ಜ್ಞಾನ ಬಂದುಬಿಡೋದು. ಇವ್ರಿಗೆ ಹಾಗೆ ಬುದ್ಧಿ ಕೆಟ್ಟೋಗಿದೆ, ಆದ್ದರಿಂದ ಏನೂ ಮಾಡೋಕ್ಕೆ ಬರೋದಿಲ್ಲ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವರೇ ಕರ್ತ ಅನ್ನೋದು ತಪ್ಪು. ದೇವರೊಬ್ಬನೇ ಕರ್ತ, ನನ್ನ ರೋಲ್ ಏನೂ ಇಲ್ಲ. ಇದನ್ನು ಭಕ್ತಿಯಿಂದ ಹೇಳೋದಿಲ್ಲ ಅವನು. ಯಾತಕ್ಕೆ ಹೇಳ್ತಾನೆ ಗೊತ್ತಾ? ಅವಾಯ್ಡ್ ಮಾಡೋಕ್ಕೆ, ತನ್ನ ತಪ್ಪನ್ನು ಅವಾಯ್ಡ್ ಮಾಡೋಕ್ಕೆ ಮಾತಾಡ್ತಾನೆ. ಅದು ತಪ್ಪು. ಭಕ್ತಿಯನ್ನು ನಾವು ಮಾತು ಹೇಳೋದೇ ಇಲ್ಲ. ಇಲ್ಲ, ನನ್ನ ರೋಲು ಇದೆ. ಕೊನೆಗೆ ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ಎಲ್ಲಿ ಒಪ್ಕೋತಾರೆ ಹೇಳಿ ನೋಡೋಣ? ಸಿಕ್ಕಾಬಿಟ್ಟು ಸ್ವೀಟ್ ತಂದು ಬಿಡ್ತಾನೆ, ಡಾಕ್ಟ್ರ್ ತಿನ್ನಬೇಡ ಅಂತ ಹೇಳಿರ್ತಾನೆ. ಅದಕ್ಕೆ ಮನೆಯವರು ಸಮಾರಂಭ ಕಳಿಸಲ್ಲ ಸಾಮಾನ್ಯ. ಸಿಕ್ಬಿಟ್ಟಿದ್ದು ಬರ್ದು ಯಾರು ಇರಲ್ಲ ಪಕ್ಕದಲ್ಲಿ ಅಂತೇಳಿ. ಕೊನೆಗೆ ಬರ್ತಾನೆ, ಇಟ್ಟು ಜಾಸ್ತಿ ಆಗಿದೆ, ಇಲ್ಲ ಅಲ್ಲಿ ಹೋಗಿ ತಿಂದು ಬಂದಿದ್ದೀರಿ, ಇಲ್ಲಿ ಎಷ್ಟು ಹೇಳಿದ ಕೇಳೆಲ್ಲ ಹಾಕಿಬಿಟ್ರು ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ರೆ ಬೇಡ ಬೇಡ ಅಂತ ಅಡ್ಬೇಡಿ ಬಿಡಲಿಲ್ಲ. ಕೊನೆಗೆ ಹೋಗ್ಬೇಕು, ನನಗೂ ಬೇಕಾಗಿತ್ತು, ಒಳಗೆ ಸೇರಿಸ್ತಾರೆ. ಅದು ಕೊನೆಗೆ ಸೇರಿಸ್ತಾರೆ. ಅದು ಇಲ್ಲದವ್ರು ಇವ್ರು ಹಾಕಿದ್ರು, ತಿನ್ಬೇಕಂತ ಅವನೇನು ತಿನ್ನು ಬಾಯಲ್ಲಿ ಇಡೋದಿಲ್ವಲ್ಲ, ಎಲೆಯಲ್ಲಿ ಹಾಕಿದ್ದಾರೆ, ಬಾಯಲ್ಲಿ ತುರುಕಿ ನುಂಗು ಅಂತ ಹೇಳಿಲ್ಲ. ಅಂದರೆ ಅಷ್ಟು ರೋಲ್ ನಿಂದು ಇದೆಯಲ್ಲ, ಯಾಕೆ ಮಾಡಲಿಲ್ಲ? ಉತ್ತರ ಇಲ್ಲ. ಯಾಕೆ ಬೇಕು ಅವರಿಗೆ? ಅಂದರೆ ನಮ್ಮ ರೋಲ್ ಇದೆ. ಎಷ್ಟೇ ಕೆಲಸ ಮಾಡಿದಾಗಲೂ ಕೂಡ ನಾವು ಓಪನಾಗಿ ಒಪ್ಕೊಳ್ಳದೆ ಹೋದರೂ ಕೂಡ ಒಳಗಿರೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾವೇನು ಮಾತಾಡ್ತೀವಿ ಈಗ? ನಮ್ಮ ಮನಸ್ಸೇ ಒಪ್ತಿದ್ದ ವಿಷಯ ಹೇಳ್ತೇವೆ, ಸಾಕ್ಷಿಗೆ ವಿರುದ್ಧವಾದ ಮಾತಾಡುತ್ತೆ, ಅದು ಮೋಸ. ಅದು ಪಶ್ಯತಿ ಅಕೃತ. ಪಶ್ಯತಿ ಶಬ್ದಕ್ಕೆ ನೋಡ್ತಾನೆ ಅಲ್ಲ,
ಒನ್ ಅಂಡರ್ಸ್ಟ್ಯಾಂಡ್ಸ್ ಲೈಕ್ ದಿಸ್ ಅಂತ ಅರ್ಥ. ಗೊತ್ತಾಯ್ತಾ? ಒಬ್ಬನ ಹೇಗೆ ತಿಳ್ಕೊಂಡ್ಬಿಡ್ತಾನೋ ಹಾಗೆ. ಪಶ್ಯತಿ ಈ ಅರ್ಥ ಮಾಡಿ ಉಪಯೋಗ. ವ್ಯಾಕರಣ ಬರೆದಿದ್ದೆ ಪಶ್ಯತಿ ಹೇಗೆ ಬಂತು ಅಂತೇಳಿ. ಪಶ್ಯತಿ ಹೇಗೆ ಬಂದಿರಲಿ, ಇಲ್ಲಿ ಅರ್ಥ ಅಲ್ಲೇ ಅಲ್ಲ. ಫಸ್ಟು ಏನರ್ಥ ಇಲ್ಲಿ? ಯಾರು ಹೀಗೆ ತನ್ನನ್ನು ಗಮನಿಸ್ಕೊಡ್ತಾನೋ, ದೇವರನ್ನು ಹಾಗೆ ಗಮನಿಸ್ತಾನೋ, ಇದು ನೋಯಿಂಗ್ ನಾಲೆಡ್ಜ್ ಬಗ್ಗೆ ಹೇಳ್ತಿರೋದೇ ಹೊರತು ಬರೀ ನೋಡೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಏನಂ ಕೇವಲ ಮಾತ್ಮಾನಂ ನಿಷ್ಕ್ರಿಯತ್ವಾತ್ ವದಂತಿ ಇತಿ ತತ್ರ ಇವ. ಏನಂ ಕೇವಲ ಮಾತ್ಮಾನಂ, ಕೇವಲ ಪರಮಾತ್ಮನನ್ನೇ ಹೇಳ್ತಾರೆ. ನಿಷ್ಕ್ರಿಯ ಅವನು ಯಾವ ಬಂದರೂ ಇಲ್ಲಿ ನೋಡಿ. ಕೇವಲ ನಿಷ್ಕ್ರಿಯ ಹೇಳಬೇಕಾದ್ರೆ ಆಚೆ ಎರಡು ಅರ್ಥನೂ ಇಟ್ಬಿಟ್ಟಿದ್ದಾರೆ. ಅಲ್ಲಿರೋದೇ ಇಲ್ಲಿದೆ, ಅದು ಓದೋದ್ರೆ ಅರ್ಥ ಆಗಲ್ಲ ಅಷ್ಟೇ. ಇಷ್ಟು ಹೇಳಿ ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನಾಹಂತಿ ನಾ ನಿಬದ್ಧತೆ. ಇಷ್ಟೆಲ್ಲ ಗೊತ್ತಿದ್ದವನಾದರೆ ಅವನು ಏನೇ ಕೆಲಸ ಮಾಡಿದ್ರೆ ಅವನು ಲೇಪ ಇಲ್ಲ. ಇಷ್ಟೆಲ್ಲ ರೋಲ್ ಇದೆ ಅಂತ ಗೊತ್ತಾಗಿಬಿಟ್ರೆ ಏನಾಗೋದಿಲ್ಲ, ಎಂದೂ ಕೂಡ ಕರ್ಮ ಲೇಪ ಇಲ್ಲ. ಈ ಪ್ರೋಸೆಸ್ ಸರಿಯಾಗಿ ಗೊತ್ತಿರಬೇಕು. ಯಸ್ಯ ನ ಅಹಂಕೃತಃ ಭಾವ, ನಾನೇ ಮಾಡಿದ್ದೇನೆ ಅನ್ನೋ ಭಾವನೆ ಯಾರಿಗಿಲ್ಲ. ಬುದ್ಧಿರ್ಯಸ್ಯ ನ ಲಿಪ್ಯತೆ, ಯಾರಿಗೆ ನನ್ನದು ಅಂತಕ್ಕಂಥ ಲೇಪ ಇಲ್ಲ. ಅಹಂಕಾರ ಅದು ಮಮಕಾರ ಎರಡು ಯಾರಿಗಿಲ್ಲ. ಅವನು ಒಳ್ಳೆ ಕೆಲಸದ ಬಗ್ಗೆ ಹೇಳೋ ನೆಸಿಟಿ ಇಲ್ಲ, ಕೆಟ್ಟ ಕೆಲಸಕ್ಕೆ ಹೇಳ್ತಾರೆ. ಸಹ ಇಮಾನ್ ಲೋಕಾನ್ ಹತ್ವಾಪಿ, ಒಂದೆರಡು ಕೊಲೆಗಳೇ ಮಾಡೋದಲ್ಲ. ಏನು ಮಾಡಿದ್ದಾನವನು? ಇಡೀ ಲೋಕನೇ ಬ್ಲಾಸ್ಟ್ ಮಾಡಿದ್ರು ಕೂಡ ಏನಾಗೋದಿಲ್ಲ ಆತಗೆ. ನಾಯಂ ಹಂತಿ ಲೇಪ ಆಗೋದೇ ಇಲ್ಲ. ಯಾರಿಗಿದ್ದಾರೆ? ರುದ್ರದೇವರಿದ್ದಾರೆ, ಲಯಕರ್ತೃಗಳು. ಅವ್ರ ಬಗ್ಗೆ ಕೇಸ್ ಹಾಕ್ಲಿಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಅಪಾಯಿಂಟೆಡ್, ಅದೇ ಕೆಲಸ ಮಾಡಲಿಕ್ಕೆ ಅವರಿದ್ದಾರೆ. ಆದ್ದರಿಂದ ಲೇಪ ಇಲ್ಲ. ಇವತ್ತು ನೋಡಿದ್ರೆ ಒಬ್ಬನ್ನ ಕೊಲೆಗಡಕ ಅಂತ ಹೆಂಗೆ ಮಾಡಿಸಿದ್ರಿ, ಮತ್ತು ಹೆಂಗೆ ಮಾಡಿದ್ರೆ ಕೊಲೆಗಡಕ್ಕಾಗಲ್ವಾಗಿದ್ರೆ ಹಾಗೆ ಅವನು ನೆಕ್ಸ್ಟ್ ಡೇ ಅಂತ ಹೇಳಿದರೆ ಅವ್ನು ಇನ್ನೂ ಅವ್ನು ನೆಕ್ಸ್ಟ್ ತಾನೇ ಬರ್ತಾರೆ. ಬರೀ ಎಲ್ಲರೂ ಕೊಂದ್ಕೊತ ಹೋಗ್ಬೇಕಾಗತ್ತೆ ಅಷ್ಟೇ. ಇವನು ಕೊಂದಿರೋದು ಸ್ವಾರ್ಥಕ್ಕೋಸ್ಕರ, ಅವನು ಕೊಂದಿರೋದು ಅವನ ಅಪಾಯಿಂಟ್ಮೆಂಟ್ ಆಗಿರೋದೇ ಅದಕ್ಕೋಸ್ಕರ. ಈ ಮಾತು ನಮಗೆ ಎಕ್ಸಾಮ್ ಸ್ಪಷ್ಟ ಕಾಣಿಸ್ತಾ ಇದೆ. ಅವ್ನು ನಾನು ಕೊಂದೆ ಅಂತ ಅಹಂಕಾರ ಇಲ್ಲ ಅವನಿಗೆ. ನಾವು ಇವನು ನನ್ನವನು ಅಂತಿಲ್ಲ, ಹೇಳಿದ ಕೆಲಸ ಮಾಡಿದೆ ಅಷ್ಟೇ. ಅದು ಕೊಳ್ಳಕ್ಕೆ ಹೊರಟಿದ್ದ, ರಿಲೀಸ್ ಆರ್ಡರ್ ಬಂತು, ಬಿಟ್ಬಿಟ್ಟ. ನಾನೇ ಉದ್ದೇಶಪೂರ್ವಕ ಕೊಳ್ಳಕ್ಕೆ ಎಂಥ ಕೆಲಸ ಆಯ್ತಲ್ಲ, ಕೊಂದುಬಿಡ್ತಿದ್ದೆ, ಅದು ಅನಿಸಲ್ಲ ಅವನಿಗೆ. ಓಕೆ ಅಂದ್ಬಿಡ್ತಾರೆ ಅಷ್ಟೇ. ಲೇಪನೇ ಇಲ್ಲ ಅವನಿಗೆ, ಯಾವುದೂ ಇಲ್ಲ. ಅರ್ಥ ಆಯ್ತಾ? ಯಾವಾಗ ಅದು ಬರುತ್ತೋ ಸಮಸ್ಯೆ ಶುರುವಾಗುತ್ತೆ. ಇದು ಎಕ್ಸಾಂಪಲ್ ಅದನ್ನು ಕೊಡದೇನೆ ಇದು ಯಾಕೆ ಕೊಟ್ಟರು ಅಂತ ಕೇಳಿದರೆ, ಇದು ದೊಡ್ಡ ಅಫೆನ್ಸ್. ಇದು ಅಫೆನ್ಸ್ ಆಗಲಿಲ್ಲ. ಯಾತಕ್ಕೆ? ಶಕ್ರೋಗ್ರ ದೀದಿತಿ ಹಿಮಾಕರ ಸೂರ್ಯ ಸೋನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಹಿರಿಯತ್ಕಟಾಕ್ಷ ಬಲವತ್ ತ್ಯಜಿತಂ ನಾಮೈ. ಅವ್ರು ಮಾಡಿ ಕುಣಿತಾ ಇದ್ದಾರಂತೆ. ತಪ್ಪು ಮಾಡಿದ್ರೆ ಒಳಗಿರ್ತಾರೆ, ಕುಣಿತಾ ಕೂತಿರ್ತಾರಾ? ಅಂದರೆ ನನ್ನ ಕೆಲಸ ಮಾಡಿಬಿಟ್ಟೆ ಅಂತ ಕುಡಿತಿದ್ದಾರೆ. ನಾನು ಕೆಲಸ ಮಾಡಿದೆ, ಹೆಮ್ಮೆ ಆಗಲಿಲ್ಲ. ಈಗ ಅದು ಇರೋದು ಇಂಪಾರ್ಟೆಂಟ್. ಅವತ್ತೇನು ಸ್ಪೆಷಲ್ ಅಲವೆನ್ಸ್ 5 ಗಂಟೆ ಬಂದಿರ್ತಾರೆ ಬೆಳಗ್ಗೆ, ಅವನು ಎಕ್ಸ್ಟ್ರಾ ಅಲವೆನ್ಸ್ ಬೇರೆ ಕೊಟ್ಟಿರ್ತಾರೆ. ಎಲ್ಲೆಲ್ಲ ಭಾರಿ ಫೆಸಿಲಿಟೀಸ್ ಜಾಸ್ತಿ. ಮನೆಯಿಂದ ಅವ್ನು ಕರ್ಕೊಂಬರ್ತಾರೆ. ಗೊತ್ತಾಯ್ತಾ? ನೀನೇ ಬಾ ಅಂತ ಹೇಳೋದಿಲ್ಲ, ಯಾಕಂದರೆ ಎಲ್ಲ ಇವ್ರ ಜವಾಬ್ದಾರಿ. ಅದು ಕಳಿಸ್ಕೊಡ್ತಾರೆ, ಎಲ್ಲ ಮಾಡಿ ಸನ್ಮಾನ ಮಾಡಿ ಕಳಿಸ್ತಾರೆ. ಎಷ್ಟು ವ್ಯತ್ಯಾಸ! ಇವು ಸನ್ಮಾನಿತನಾಗೋ ಇವನೇ ಇಲ್ಲಿ ಕೊಂದಿದ್ದಕ್ಕೆ, ಅವನು ಅವನೇ ಇಲ್ಲಿ. ಅನುಸಂಧಾನ ಎಷ್ಟು ಡಿಫ್ರೆನ್ಸ್ ಆಗಲಿಲ್ಲ. ಈಗ ನಮ್ಮ ಕಡೆಯಿದ್ರೆ ನಡೀತಾ ಇರೋದೇ ಅದು. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಆ ರೀತಿ ಶಿಕ್ಷಾರ್ಹರ ಶಿಕ್ಷೆಗೆ ಒಳಗಾಗದೇ ಇರಬೇಕಾದ್ರೆ ಕೊಲೆಗಡಕನಂತೆ ಇರಬಾರ್ದು, ಹ್ಯಾಂಗ್ ಮಾಡೋಣಂತೆ ಇರಬೇಕು. ಹ್ಯಾಂಗ್ ಮಾಡೋಣ ಹೇಗೆ? ಅದೇ ಕೆಲಸ ಅವ್ನು ಮಾಡಿದರೂ ಕೂಡ ಅವನಿಗೆ ಅಹಂಕಾರ ಇಲ್ಲ, ಮಮಕಾರ ಇಲ್ಲ. ಆದ್ದರಿಂದ ಲೇಪ ಇಲ್ಲ. ನಾವು ಹಾಗೆ ಯಾವ ಕೆಲಸ ಮಾಡಿದರೂ ಕೂಡ ಏನಾಗೋದಿಲ್ಲ. ಅವನು ಇಷ್ಟೆಲ್ಲ ಮಾಡ್ದ, ಅಹಂಕಾರ ಎಲ್ಲ ಕೊಲೆ ಮಾಡಿಬಿಡ್ತೀವಿ ಅಂತ ಕೇಳಿದರೆ ಏನಿಲ್ಲ ರೀ, ಸುಮ್ಮನೆ ಹೋಗ್ತಾ ಕೈ ಕೊಂಡ್ಕೋತ ಹೋಗ್ಬಿಟ್ಟ. ಏನು ಸುಮ್ಮನೆ ಕೊಂದ್ಕೋತ ಹೋದೆ ಅಷ್ಟೇ. ಇಲ್ಲ, ಅದು ವಿಹಿತ ಅಂತ ಪದ ಉಪಯೋಗಿಸ್ತಾರೆ. ಅವನು ಎಂಥವನೀಗ ಹ್ಯಾಂಗ್ ಮ್ಯಾನ್ ಎಂಥವನು ಅವನೀಗ ಅಪಾಯಿಂಟ್ ಫಾರ್ ದಿ ಪರ್ಟಿಕ್ಯುಲರ್ ಪರ್ಪಸ್ಸು. ಈಗ ಕ್ಷತ್ರಿಯನಿಗೆ ಅಧಿಕಾರ ಇದೆ, ಈ ಬ್ರಾಹ್ಮಣಾದಿಗಳಿಗೆ ಅಧಿಕಾರ ಇಲ್ಲ. ಗೊತ್ತಾಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಒಂದು ಶ್ಲೋಕ ಅರ್ಥ ಆಗಬೇಕಾದ್ರೆ ಎಷ್ಟು ಕಷ್ಟ, ಎಷ್ಟು ಬ್ಯಾಕ್ಗ್ರೌಂಡ್ ಬೇಕಾದ್ರೆ. ರುದ್ರದೇವರ ಎಕ್ಸಾಂಪಲ್ ಬೆಸ್ಟ್ ಯಾತ ಕೊಟ್ಟರು, ವರ್ಸ್ಟ್ ನಮ್ಮ ಪ್ರಕಾರ ಅದನ್ನು ಕೊಟ್ಟರು ಬೆಸ್ಟ್ ಆಯ್ತದ ಅಷ್ಟೇ. ಇನ್ನು ಉಳಿದವರು ಆ ಕೇಸ ಸೇರಿಬಿಡ್ತಾರೆ. ಭೀಮಸೇನ ದೇವರು ಅತಿ ಹೆಚ್ಚು ಸೈನ್ಯ ಕೊಟ್ಟಿದ್ದು ಭೀಮಸೇನ ದೇವರು ಯುದ್ಧದಲ್ಲಿ. ಅವ್ರು ಹೆಚ್ಚು ಪಾಪ ಬರಬೇಕಾಗಿತ್ತು, ಅದು ಅವರಷ್ಟು ಪುಣ್ಯ ಯಾರಿಗೂ ಬರಲೇ ಇಲ್ಲ. ಯಾಕೆ? ಅಷ್ಟು ಅನುಸಂಧಾನ ಪ್ರತಿ ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅನುಸಂಧಾನ ಇರ್ತದೆ. ಉಳಿದವರಿಗೆ ಒಂದೊಂದು ಸ್ಟೇಜಲ್ಲಿ ಅನುಸಂಧಾನಕ್ಕೆ ಬಂದರೆ, ಅರ್ಜುನ ಇಲ್ದಿದ್ದಾರೆ ಗೀತಾ ನಾನು ಯುದ್ಧ ಮಾಡೋದಿಲ್ಲ, ನೀನು ಯಾರು ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಕ್ಕೆ. ಇವ್ರು ನಮ್ಮ ಡೆಸಿಷನ್ ಅಲ್ಲದು, ಮೇಲವ್ರು ಹೇಳಬೇಕು, ಯುದ್ಧ ಕಳಿಸೋರು ಹೇಳಬೇಕು ಮಾಡಬೇಡ ಅಂತೇಳಿ. ಗೊತ್ತಾಯ್ತಾ? ಈಗ ಆರ್ಮಿ ಯುದ್ಧ ಮಾಡೋದು ಹೇಳಿಬಿಟ್ಟಿದ್ದೆ, ಈಗ ಮಾಡಲೇಬೇಕು, ಒಂದು ಬೇರೆ ದಾರಿ ಇಲ್ಲ. ಅವ್ರು ಹೇಳಿದ್ರೆ ಕೇಳೋದಿಲ್ಲ. ಅವರು ಇವನೇ ಸಂಬಂಧಪಟ್ಟವನೇ ಹೇಳಬೇಕು, ಉಳಿದವ್ರು ಹೇಳಾಗಿಲ್ಲ. ಯಾರು ಹೇಳಬೇಕು ಅಥಾರಿಟಿ ಅವನೇ ಹೇಳಬೇಕು. ವಿಹಿತ. ಹಾಂ, ಹೌದು ಹೌದು.
ಅಹಮೇವ ಕರ್ತ ಅಂಬುದು ಎಷ್ಟು ತಪ್ಪು, ಹರಿರೇವ ಕರ್ತ ಅಂಬುದು ಅಷ್ಟೇ ತಪ್ಪು. ಅದನ್ನೇ ಆಚಾರ್ಯ ಕೇವಲಂ ಇಲ್ಲಿ ಹೇಳಿದ ಆತ್ಮಾನಂ ಅಂತ ಹೇಳಿದ್ರಿಂದ ಎಂದೂ ಆ ಮಾತನ್ನು ಹೇಳಬಾರದು. ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನಾನಿ ಹನ್ಯತೆ. ಅದಕ್ಕೆ ಹೇಳ್ತಾರೆ, ಎಲ್ಲರಿಗೂ ಸಂಬಂಧಪಟ್ಟ ವಿಚಾರ ಅಲ್ಲ ಇದು. ತಜ್ಞಾನಂ ಸ್ತೌತಿ ಯಸ್ಯೇತಿ ಯಸ್ತು ಯಸ್ತು ಈಶದ್ ಬದ್ಧತೆ ಸ ಈಶದ ಅಹಂಕಾರಿ ಚ. ಅದು ಸ್ವಲ್ಪ ಈಗ ಅಶ್ವತ್ಥಾಮಾಚಾರ್ಯ ರುದ್ರದೇವರಾಗಿ ಅಷ್ಟು ಕೆಲಸ ಮಾಡ್ತಾರೆ, ಅವರಿಗೆ ಏನು ಲೇಪ ಇಲ್ಲ ಮೂಲ ರೂಪಕ್ಕೆ. ಅವತಾರ ರೂಪದಲ್ಲಿ ಉಪಾಂಡವರನ್ನ ಕೊಲ್ತಾರೆ, ಗೊತ್ತಾಯ್ತಾ? ಕೃಷ್ಣ ಹೇಳ್ತಾರೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳಿ. ಅದಕ್ಕೆ ಈಶತ್ ಆ ಕಾಲಕ್ಕೆ ಮಾತ್ರ ಏನು ಬಂತು ಅವ್ರಿಗೀಗ? ವಿಷ್ಣು ಪ್ರೀತ್ಯರ್ಥ ಬರಲಿಲ್ಲ, ದುರ್ಯೋಧನ ಪ್ರೀತ್ಯರ್ಥ ಬಂತು, ಅದಕ್ಕೆ ಅಫೆಕ್ಟ್ ಆಯಿತು. ಅಲ್ಲಿ ವಿಷ್ಣು ಪ್ರೀತ್ಯರ್ಥ ಬಂತು, ಅದಕ್ಕೆ ಅಫೆಕ್ಟ್ ಆಗಲೇ ಇಲ್ಲ. ಅದಕ್ಕೆ ಇವರು ಮರೀತಾರೆ, ರುಚಿಗಳು ಎಂದೂ ಮರೆಯೋದಿಲ್ಲ. ಇಷ್ಟ ಆಯಿತು ತಾತ್ಪರ್ಯ. ಈಶತ್ ಸ್ವಲ್ಪ ಅಂತ ಅರ್ಥ ಎಲ್ಲಿದೆ? ಈಶತ್ ಹಾಗೆ ಅವರು ಈಶತ್ ಅನ್ಬಾರ್ದು, ಈಶಾನೇ ಬರಬೇಕು. ಈಶತ್ ಅದು ಒಂದು ಅವ್ಯಯ. ಈಶತ್ ಈಶ ಬೇರೆ, ಈಶತ್ ಬೇರೆ. ಸರಿ ಇದೆ. ನೆಕ್ಸ್ಟ್ ತಾತ್ಪರ್ಯ ಕೊನೆಯಲ್ಲಿ ಬಂತದು. ಅನಿಷ್ಟಮಿಷ್ಟ ಯಸ್ಯ ನಾಹಂಕೃತೋ ಭಾವ ಅದಕ್ಕಿದೆ. ಸ್ವಾತಂತ್ರ್ಯಂ ಈಶ್ವರೇ ವೇತ್ತಿ ನೈವಾತ್ಮನಿ ಕದಾಚನ ಈಶ್ವರಾಧೀನವೇವಾತ್ಮನ್ ಸ್ವಾತಂತ್ರ್ಯಂ ತುಜನಾನ್ ಪ್ರತಿ ತಾರತಮ್ಯೇನ ಲಕ್ಷ್ಮ್ಯಾದೇರ್ಜೀವಾನ್ ಪ್ರತಿ ಚ ಸರ್ವಶಃ ಯಸ್ತದರ್ಥಂ ಸಮುತ್ಪನ್ನೋ ಯಥಾ ರುದ್ರೋ ಯಥಾ ಯಮಃ ಹತ್ವಾಪಿ ಸೈಮಾನ್ ಲೋಕಾನ್ನ ಹಂತಿ ನ ನಿಬಧ್ಯತೆ ಅಜ್ಞಸ್ತದರ್ಥಂ ಜಾತೋಪಿ ಬಧ್ಯತೆ ದೈತ್ಯವದ್ಧ್ರುವಂ ಅಪರೋಕ್ಷದೃಂಗ್ ನ ಜಾತೋ ಯಃ ತದರ್ಥಂ ಮುಕ್ತಿಗಂ ಸುಖಂ ಹ್ರಸೇತ್ತಸ್ಯ ಪರೋಕ್ಷಜ್ಞಃ ಕಿಂಚಿತ್ ದೋಷೇಣ ಲಿಪ್ಯತೆ ಇತಿ ಚ. ಸ್ವಾತಂತ್ರ್ಯಂ ಈಶ್ವರೇ ವೇತ್ತಿ ನೈವಾತ್ಮನಿ ಕದಾಚನ. ಇದು ಸರಿಯಾದ ಅನುಸಂಧಾನ. ನಾನು ಕರ್ತ ಅಲ್ಲ, ನಾನು ಪರಾಧೀನ ಕರ್ತ ಒಪ್ಕೋಬೇಕು. ದೇವರು ಕರ್ತ ಹೌದು, ಸ್ವತಂತ್ರ ಕರ್ತ ಅಂತಲೂ ಒಪ್ಕೋಬೇಕು. ಈಶ್ವರಾಧೀನಮೇವ ಆತ್ಮನ್ ಸ್ವಾತಂತ್ರ್ಯಂತು ಜಡಾನ್ ಪ್ರತಿ. ನಾನು ಭಗವಂತನ ಅಧೀನ. ನನ್ನ ಸ್ವಾತಂತ್ರ್ಯ ಏನಿದ್ರು ಜಡಗಳ ಮೇಲೆ. ಅದು ಸ್ವಾತಂತ್ರ್ಯ ಇಂಥ ಸರ್ವತಂತ್ರ ಸ್ವಾತಂತ್ರ್ಯ ಅಲ್ಲ ಅಷ್ಟೇ. ತಾರತಮ್ಯೇನ ಲಕ್ಷ್ಮ್ಯಾದೇಹೆ ಜೀವಾನ್ಪತಿನ ಸರ್ವಶ. ತಾರತಮ್ಯನ ಲಕ್ಷ್ಮ್ಯಾದಿ ದೇವತೆಗಳಲ್ಲೂ ಕೂಡ ತಾರತಮ್ಯ ಕರ್ತೃತ್ವ ಜಾಸ್ತಿ ಇದೆ ನಮಗಿಂತ. ಆದರೆ ಅಸ್ವಾತಂತ್ರ್ಯ ಮಾತ್ರ ಟೋಟಲ್ ಎಲ್ಲರಿಗೂ ಅಷ್ಟೇ. ಈ ಫಸ್ಟ್ ಕ್ಲಾಸ್ 1 ಆಫೀಸರ್ ಕೂಡ ಗೌರ್ಮೆಂಟ್ಗೆ ಅಷ್ಟೇ ಅಧೀನ, ಅಟೆಂಡರು ಅಷ್ಟೇ ಅಧೀನ, ಕ್ಲಾಸ್ 1 ಆಫೀಸರು ಅಷ್ಟೇ ಅಧೀನ, ಮಹಾಲಕ್ಷ್ಮಿನೂ ಅಷ್ಟೇ ಅಧೀನಳು ಪರಮಾತ್ಮನಿಗೆ. ಎಸ್ತದರ್ಥಂ ಸಮುತ್ಪನ್ನೋ. ಆದರೆ ಯಾರಿಗೆ ಲೇಪ ಇಲ್ಲ ಅಂತ ಹೇಳಿದ್ರಲ್ಲ, ಯಾರವರು? ತದರ್ಥಂ ಸಮುತ್ಪನ್ನ. ಅದಕ್ಕೋಸ್ಕರ ಅವತಾರ ಮಾಡಿದ್ದಾರೆ, ಅವರಿಗೆ ಲೇಪ ಇಲ್ಲ. ಅದಕ್ಕೋಸ್ಕರ ಅವತಾರ ಮಾಡಿದವರು ರುದ್ರದೇವರಾದ್ದರಿಂದ ಅವರಿಗೆ ಲೇಪ ಇಲ್ಲ. ಉಳಿದವರಿಗೆ ಲೇಪ ಇದೆ. ಇನ್ನೊಬ್ಬರಿದ್ದಾರೆ, ಯಮಃ ಪ್ರತಿಯೊಬ್ಬರನ್ನು ಕೊಲ್ಲೋದು ಯಮ, ಅಲ್ಲಿ ಕೊಲ್ಲೋದು ರುದ್ರದೇವರು. ಅದಕ್ಕೆ ಇವರಿಬ್ಬರಿಗೂ ಲೇಪ ಇಲ್ಲ. ಹತ್ವಾಪಿ ಸೈಮಾನ್ ಲೋಕ ನಹಂತಿ ನಾರಿಪದ್ಧತೆ. ಅವ್ರಿಗೆ ಕೊಂದು ಪಾವ ಹೊಂದಂದು ಕರೆಯೋದೇ ಇಲ್ಲ. ಆಮೇಲೆ ಗೌರ್ಮೆಂಟ್ ಅನೌನ್ಸ್ ಮಾಡ್ಬೇಕಾದ್ರೆ ಈ ರೀತಿ ಅನೌನ್ಸ್ ಮಾಡ್ತಾರಾ? ದಿಸ್ ಫೆಲೋ ಹ್ಯಾಂಗ್ಡ್ ಅಂತ ಅನೌನ್ಸ್ ಮಾಡ್ತಾರಾ? ಮಾಡೋದಿಲ್ಲ. ಏನಂತ ಅನೌನ್ಸ್ ಮಾಡ್ತಾರೆ? ಇದು ಹ್ಯಾಂಗ್ಡ್ ಅಷ್ಟೇ. ಅವನ ಹೆಸರು ಏನು ಹೇಳೋದಿಲ್ಲ. ಯಾಕೆ? ಅವನ ರೋಲ್ ಇಲ್ಲ. ಆದ್ದರಿಂದ ಮತ್ತು ಸುಮ್ಮನೆ ರೋಲ್ ಹೇಳಿಬಿಟ್ರೆ ಏನಾಗುತ್ತೆ? ಅವ್ನು ನೋಡೋಕ್ಕೆ ಶುರು ಮಾಡ್ತಾರೆ ಇವರು, ಅವನ ಕಡೆಯವರು ಅವ್ನು ಕೊಲ್ಲೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಹಾಗೆ ಮಾಡಬಾರ್ದು. ಅದಕ್ಕೆ ಅವನ ಹೆಸರು ಬರೋದೇ ಇಲ್ಲ. ಏನಂತ ಹೇಳ್ತಾರೆ? ಗೌರ್ಮೆಂಟ್ ಹ್ಯಾಸ್ ಪನಿಷ್ಡ್ ಹಿಮ್, ಗೌರ್ಮೆಂಟ್ ಹ್ಯಾಸ್ ಪನಿಷ್ಡ್ ಹಿಮ್, ನಾಟ್ ದ ಪರ್ಸನ್ ವ್ಯರ್ಥನ್. ಈಗ ಇದು ಅರ್ಥ ತಿಳ್ಕೊಂಡ್ರೆ ದೇವರು ಮಾಡಿಸಿದ ಅರ್ಥ ಆಗುತ್ತೆ. ಹತ್ವಾಪಿ ಸೈಮಾನ್ ಲೋಕ ನಹಂತಿ ನಾರಿ ಬದ್ಧತೆ. ಪದ ಎಲ್ಲಿ ಬಂದಿತ್ತು? ನಾಯಮ್ಮಂತಿ ನಹನ್ಯತೆ. 2ನೇ ಅಧ್ಯಾಯದಲ್ಲಿ ಬಂದಿತ್ತಲ್ಲ, ಆ ಮಾತಿಗೆ ಇದು ಎಕ್ಸಾಂಪಲ್ ಕೊಟ್ಟರೆ. ಈಗ ಇಂಥವ್ರಿಗೆ ಏನೂ ದೋಷ ಇಲ್ಲ. ಅಪ್ರೋಕ್ಷದೃಕ್ ನ ಜಾತೋ ಯಃ ತದರ್ಥಂ ಮುಕ್ತಿಗಂ ಸುಖಂ. ಆದರೆ ಅಜ್ಞಸ್ತದರ್ಥಂ ಜಾತೋಪಿ ಬದ್ಧತೆ ದೈತ್ಯವಧ್ರುಮಂ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಈಗ ರುದ್ರದೇವರು ಮೂಲ ರೂಪದಲ್ಲಿದ್ದರೆ ಫುಲ್ಲು ಜ್ಞಾನ ಇದೆ, ಅವ್ರಿಗೆ ಏನೂ ದೋಷ ಬರಲೇ ಇಲ್ಲ. ಅಶ್ವತ್ಥಾಮ ರೂಪದಲ್ಲಿ ಅವ್ರಿಗೇನು ನಾನು ಕೊಲ್ತೇನೆ ಅಂತ ಶುರುವಾಯಿತು. ದುರ್ಯೋಧನಗೋಸ್ಕರ ಕೊಲ್ತೇನೆ ಅಂತ ಹೊರಟರು. ಅದಕ್ಕೆ ಏನಾದ್ರು ಬದ್ಧತೆ, ಶಾಪ ಕೊಟ್ಟರು, ಇಷ್ಟು ಸೇರ್ಬೇಕು ನೀವು ಅಂತೇಳಿ. ಮತ್ತು ಮೂಲ ರೂಪಕ್ಕೆ ಇದಕ್ಕಿಂತ ಜಾಸ್ತಿ ಕೊಂದಿರೋದು ಅವರು. ಅದು ಲೇಪನೇ ಇಲ್ಲ, ಜ್ಞಾನ ಇದೆ. ಅಜ್ಞಃ ಹುಟ್ಟಿರೋದೇನೋ ಕೊಲ್ಲಕ್ಕೇನೆ, ಆದರೆ ಅವ್ರಿಗೆ ಗೊತ್ತಿಲ್ಲ ಅವರಿಗೆ. ಅದು ಇವತ್ತು ಬಂದು ರೆಕಾರ್ಡ್ ಇರ್ಬೋದು ವೆಹಿಕಲಿಗೆ, ನೀವು ಜೊತೆಗೆ ಇಟ್ಕೊಂಡು ಬರೋಕೆ ತಡೆದಲ್ಲಿ ಹಾಗೆ ತೋರಿಸ್ತಾ ಹೋದ್ರೆ ಏನು ಮಾಡ್ತಾರೆ? ಫೈನ್ ಹಾಕ್ತಾರೆ. ಒಂದು ಇಟ್ಕೊಳ್ಳೋದೇ ಇದ್ದರೆ 2 ಫೈನು. ಇಲ್ಲಿ ತೋರಿಸ್ತೇ ಹೋದು ಫೈನ್ ಹಾಕ್ತಾರೆ, ಇಟ್ಕೊಂಡಿಲ್ಲ ಒಂದು ಫೈನ್ ಬಿದ್ದೇ ಬಿಡುತ್ತೆ. ಆದ್ದರಿಂದ ನಿಮಗೆ ಅದು ಗೊತ್ತಿರಬೇಕು. ಅಜ್ಞಸ್ತದರ್ಥಂ ಜಾತೋಪಿ ಬದ್ಧತೆ ದೈತ್ಯವಧ್ರುವಂ. ದೈತ್ಯನ ಎಕ್ಸಾಂಪಲ್ ಯಾತಕ್ಕೆ ಕೊಟ್ಟರು ಅಂದರೆ
ಅಹಂಕಾರಿಯಾದ ದೈತ್ಯ ಯಾರನ್ನಾದರೂ ಕೊಂದು ಯಾವ ಪಾಪ ಕಟ್ಟಿಕೊಡ್ತಾನೋ ದೇವತೆಯಾಗಿ ಕೊಲ್ಲೋದಕ್ಕೆ ಅವತಾರ ಮಾಡಿದ್ರೂ ಕೂಡ ಆ ಕ್ಷಣಕ್ಕೆ ನೆನಪಿಲ್ಲದೆ ಹೋದರೆ ಅವನಿಗೂ ಅದೇ ರೀತಿ ಶಿಕ್ಷೆ ಬರುತ್ತೆ. ಕಾಮನ್ ಅದು. ನಾನು ಕೊಂದೆ ಅಂತ ಭಾವನೆ ಬಂದರೆ ಅವರಾದರೆ ಇವರಾದರೆ ದೋಷನೇ. ಸುಖಂ ಅಪರೋಕ್ಷದೃನ್ ನ ಜಾತೋ ಯಃ ತದರ್ಥಂ ಮುಕ್ತಿಗಂ ಸುಖಂ ಹ್ರಸೇತ್ತಸ್ಯ ಪರೋಕ್ಷಜ್ಞ ಕಿಂಚಿತ್ ದೋಷೇಣ ಲಿಪ್ಯತೆ. ಪರೋಕ್ಷಜ್ಞನಿಗೆ ಲೇಪ ತಪ್ಪಿದ್ದಲ್ಲ, ಅಪರೋಕ್ಷಜ್ಞಾನಿಗೆ ಲೇಪ ಇಲ್ಲ ಅಂತ ಹೇಳಿದರೆ ಹೊರತು ಯಾರಿಗಿಲ್ಲ ಇದು? ಪರೋಕ್ಷಜ್ಞಾನಿಗೆ. ಜ್ಞಾನಿಯಾಗಿದ್ದರೂ ಲೇಪ ಇದೆ. ಲೇಪದಲ್ಲಿ ಇದು ಚೇಂಜ್ ಆಗ್ಬೋದೇ ಹೊರತು ಅಪರಾಧನೇ. ಇದೆಲ್ಲ ಓದಿದರೆ ಕಾನೂನಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಮಾತಿಗೆ ಅರ್ಥ ಆಗುತ್ತೆ. ಕಾನೂನು ದೊಡ್ಡದಾಯ್ತು ಹೊರತು ಯಾರೂ ದೊಡ್ಡದಾಗಲಿಲ್ಲ. ಈಗ ಇಂಡಿವಿಜುವಲ್ ದೊಡ್ಡದಾಗಲಿಕ್ಕೆ ಸಾಧ್ಯ ಇಲ್ಲ. ಅಸ್ವಾತಂತ್ರ್ಯ ಜ್ಞಾನ ಧನ್ಮೀತಿ ಭಾವೋ ಅಪಿ ಅಸ್ಯ ನಾಸ್ತೀತಿ ನ ಹಂತಿ ಇತ್ಯಸ್ಯ ಅನ್ಯಸ್ಯ ಭಾವೋ ಅಸ್ತಿ ಇತಿ ವಿಶೇಷ. ಬುದ್ಧಿರ್ಯಸ್ಯ ನಲಿಪಿ. ಇದಿಷ್ಟು ನಾನು ನೋಡೋಣ, ತುಂಬ ಇದೆ ಅದರ